ನಮಗಿರುವ ಅಲ್ಪ ಸಮಯ ವೇಗವಾಗಿ ನಾನು ವಾಕ್ಯದಲ್ಲಿ ಮಾತನಾಡ್ತೀನಿ. ಇವತ್ತು ಬೆಳಗ್ಗೆ ನಾನು ಮಾತನಾಡಿದಂಥ ಅದೇ ಸಬ್ಜೆಕ್ಟಲ್ಲೇ ನಿಲ್ತೀನಿ. ಇವತ್ತು ಬೆಳಗ್ಗೆ ನಾನು ಮೊದಲನೇ ಆರಾಧನೆಯಲ್ಲಿ ಮಾತನಾಡಿದಂಥ ವಿಷಯ ಡಿವೈನ್ ಪರ್ಪಸ್ ಆಫ್ ಗಾಡ್, ದೇವರ ದೈವಿಕ ಉದ್ದೇಶ. ಅದಕ್ಕೆ ಆಧಾರವಾಗಿ ನಾನು ಓದಿದಂಥ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14:27 ಓದೋಣ. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? ಪ್ರತಿಯೊಂದು ದೈವಿಕ ಯೋಜನೆಗೂ ದೈವಿಕವಾದ ಉದ್ದೇಶ ಇದೆ. ಫಾರ್ ಎವ್ರಿ ಡಿವೈನ್ ಪ್ಲಾನ್ ದೆರ್ ಈಸ್ ಎ ಡಿವೈನ್ ಪರ್ಪಸ್. ಪ್ರತಿಯೊಂದು ದೈವಿಕ ಯೋಜನೆಗೂ ದೈವಿಕವಾದಂಥ ಉದ್ದೇಶ ಇದೆ. ದೇವರು ಸಾರ್ವಭೌಮತ್ವವುಳ್ಳಂಥ ದೇವರು. ಆತನ ಉದ್ದೇಶ ಎಂದಿಗೂ ಬದಲಾಗೋದಿಲ್ಲ. ಯಾವ ಶಕ್ತಿಗೂ ಅದನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇಲ್ಲ ಎಂಬ ಪ್ರಬಲವಾದಂಥ ಘೋಷಣೆ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ವಾಕ್ಯದಲ್ಲಿ ನಾವು ಕಾಣುವುದು ದೇವರ ಯೋಜನೆಗಳು ಮಾನವನ ಹಸ್ತಕ್ಷೇಪದಿಂದ ಎಂದಿಗೂ ಹಿಮ್ಮುಖಕ್ಕೆ ಅಥವಾ ಅದು ಹಿಂಜರಿದು ಹೋಗೋಕ್ಕೆ, ವ್ಯರ್ಥವಾಗಿ ಹೋಗೋದಕ್ಕೆ, ಅದನ್ನು ವ್ಯರ್ಥವಾಗಿ ಹೋಗುವಂತೆ ಒಳಪಡಿಸೋದಕ್ಕೆ ಸಾಧ್ಯವಿಲ್ಲ ಎಂದು ಈ ವಾಕ್ಯ ನಮ್ಮನ್ನು ಒತ್ತಿ ಹೇಳುತ್ತದೆ. ಇದರಲ್ಲಿ ದೇವರ ಚಿತ್ತ ಅಂತಿಮವಾಗಿ ಮೇಲ್ಗೈ ಸಾಧಿಸುತ್ತದೆ ಮತ್ತು ಸಂದರ್ಭಗಳು ಸವಾಲಿನ ಅಥವಾ ಅನಿಶ್ಚಿತತೆ ಎಂದು ನಮಗೆ ತೋರಿದಾಗ, ಸರ್ಕಮ್ಸ್ಟ್ಯಾನ್ಸಸ್ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಇದು ಯಾವುದು ಆತನ ಉದ್ದೇಶವನ್ನು ನೆರವೇರಿಸುವ ಕ್ರಿಯೆಗಳಿಗೆ ಅಡ್ಡಿ ಉಂಟು ಮಾಡೋದಿಲ್ಲ. ದೇವರು ತನ್ನ ಕ್ರಿಯೆಯನ್ನು ನಿರಂತರವಾಗಿ ತನ್ನ ಉದ್ದೇಶ ನೆರವೇರಿಸುವುದರಲ್ಲಿ ತೊಡಗಿಸ್ಕೊಳ್ತಾನೆ. ಗಾಡ್ಸ್ ಪರ್ಪಸ್ ನೆವರ್ ಫೇಲ್. ದೇವರ ಉದ್ದೇಶ ಎಂದಿಗೂ ಅದು ತಪ್ಪಿ ಹೋಗೋದಿಲ್ಲ. ಅವನು ಉದ್ದೇಶಿಸಿದ್ದೇ ನಡೆಯುತ್ತೆ. ಕಾರಣ, ಎಲ್ಲ ಸೃಷ್ಟಿಯ ಮೇಲೆ ದೇವರು ಸಾರ್ವಭೌಮತ್ವವನ್ನು ಹೊಂದಿರೋದ್ರಿಂದ, ಆತನು ತನ್ನ ಜನರಿಗೆ ವಿಮೋಚನೆಯ ಭರವಸೆಯನ್ನು ಕೊಟ್ಟಿರೋದ್ರಿಂದ, ಅವನ ಉದ್ದೇಶವನ್ನು ಅಡ್ಡಿಪಡಿಸೋದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯವಿಲ್ಲ. ನಾನು ಇವತ್ತು ಮೊದಲನೇ ಸರ್ವಿಸ್ನಲ್ಲಿ ಹೀಗೆ ಹೇಳಿದೆ, 4 ಪ್ರಶ್ನೆಗಳು, ಅದರಲ್ಲಿ 1ನೇ ಪ್ರಶ್ನೆ ಮಾತ್ರ ನಾನು ಇವತ್ತು ಮೊದಲನೇ ಸರ್ವಿಸಲ್ಲಿ ಅದನ್ನು ಆರಂಭ ಮಾತ್ರ ಹಾಕಿದೆ. 2ನೇ ಸರ್ವಿಸ್ನಲ್ಲಿ ಅದರ ಮುಂದಿನ ಭಾಗವನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ 4 ಪ್ರಶ್ನೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. 1ನೇ ಪ್ರಶ್ನೆ, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು ಎಂಬುದಾಗಿ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ ಮನುಷ್ಯರ ಬಳಿಯಲ್ಲಿ. 2, ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? ಈ 2 ಪ್ರಶ್ನೆಗಳು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14:27 ನಾವು ಕಾಣ್ತೀವಿ. 3ನೇ ಪ್ರಶ್ನೆ, ನಾನು ಬಾಗಿಲನ್ನು ತೆರೆದರೆ ಯಾರಿಂದ ಮುಚ್ಚಲಿಕ್ಕೆ ಸಾಧ್ಯ? ನಾನು ಮುಚ್ಚಿದ್ರೆ ಯಾರಿಂದ ತೆರೆಯಲಿಕ್ಕೆ ಸಾಧ್ಯ? ಅದನ್ನ ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯದಲ್ಲಿ ಗಮನಿಸಬಹುದು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 22-22 ಕಾಣಬಹುದು. 4ನೇ ಪ್ರಶ್ನೆ, ನನಗೆ ಅಸಾಧ್ಯವಾದದ್ದು ಉಂಟೋ ಎಂದು ದೇವರು ಕೇಳ್ತಾರೆ. ಯೆರೆಮೀಯನ ಪುಸ್ತಕ 32:27, ಲೂಕನ ಸುವಾರ್ತೆ 1:37 ಅದನ್ನು ಕಾಣಬಹುದು. ನಾನು ಮೊದಲನೇ ಆರಾಧನೆಯಲ್ಲಿ ಹೀಗೆ ಹೇಳಿದೆ, ನಮ್ಮ ಕುರಿತಾದಂಥ ದೇವರ ಉದ್ದೇಶ ತಕ್ಷಣದಲ್ಲಿ ತೆಗೆದುಕೊಂಡಂಥ ತೀರ್ಮಾನವಲ್ಲ. ಅದು ಯಾವುದೋ ಕೌನ್ಸಿಲ್ ಕೂಡಿ ಅಥವಾ ಕಮಿಟಿ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡಿದ್ದಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತ ನಮ್ಮನ್ನು ಆರಿಸಿ ತೆಗೆದುಕೊಂಡನು ಅಂತ. ಯೋಹನನ ಸುವಾರ್ತೆ 15:16 ನಾವು ಕಾಣ್ತೇವೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ ಅಂತ. ಪ್ರಕಟಣೆ ಪುಸ್ತಕ 5:9 ನಾವು ಕಾಣ್ತೀವಿ, ಸಕಲ ಜನಾಂಗಗಳಿಂದ, ಭಾಷೆಯಿಂದ, ಕುಲದಿಂದ
ದೇವರಿಗಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರು ಅಂತ. ಎಫೆಸದವರಿಗೆ ಬರೆದ ಪತ್ರಿಕೆ 1:4 ಜಗದುತ್ಪತ್ತಿಗೆ ಮುಂಚಿತವಾಗಿ ಆತ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆರಿಸ್ಕೊಂಡನು ಅಂತ. ಹಾಗಾದ್ರೆ ದೇವರ ಉದ್ದೇಶ ಎನ್ನುವುದು ತಕ್ಷಣವಾಗಿ ತೆಗೆದುಕೊಂಡಂತ ತೀರ್ಮಾನವಲ್ಲ. ನಾವು ಜನಿಸೋದಕ್ಕೆ ಮುಂಚೆ ಕೀರ್ತನೆಕಾರನ ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಮೊದಲನೇ ದಿವಸವನ್ನು, ನಿನ್ನ ಕೊನೆಯ ದಿವಸವನ್ನು ತನ್ನ ಪುಸ್ತಕದಲ್ಲಿ ಅವನು ಬರೆದಿದ್ದಾನೆ ಎಂಬುದಾಗಿ. ಮೊದಲನೇ ದಿವಸದಲ್ಲೇ ಅಂತ್ಯ ದಿವಸವನ್ನ ಗೊತ್ತು ಮಾಡಿದ್ದಾನೆ. ದೇವರ ಉದ್ದೇಶ ಒಂದು ವ್ಯಕ್ತಿ ಎಲ್ಲಿ ಜನಿಸಬೇಕು, ಯಾವ ಗರ್ಭದಲ್ಲಿ ಜನಿಸಬೇಕು, ಅವನ ತಂದೆ ತಾಯಿ ಯಾರಾಗಿರ್ಬೇಕು, ಅವನ ಬೆಳವಣಿಗೆ ಎಲ್ಲಾಗಿರ್ಬೇಕು, ಅವನ ವಿದ್ಯಾಭ್ಯಾಸ ಎಲ್ಲಾಗಿರ್ಬೇಕು, ಅವನ ರಕ್ಷಣೆ ಅನುಭವ ಎಲ್ಲಾಗಬೇಕು, ಯಾವ ಸಭೆಯ ಮೆಂಬರ್ ಆಗಬೇಕು, ಯಾವ ಪಾಸ್ಟರ್ ಕೈ ಕೆಳಗಡೆ ಅವನು ಬೆಳಿಬೇಕು, ಇದೆಲ್ಲ ಮಾನುಷಿಕ ಬುದ್ಧಿಯಿಂದ ಮಾಡುವ ಆಲೋಚನೆಗಳಲ್ಲ. ಇದೆಲ್ಲ ದೇವರ ಉದ್ದೇಶದ ಮೇರೆಗೆ ನಡೆಯುವ ಕಾರ್ಯಗಳಾಗಿರುತ್ತೆ. ನಮ್ಮ ಜೀವನದಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ, ನಾವು ಸದಾಕಾಲ ಮಾತನಾಡುವಾಗ ಹೀಗೆ ಹೇಳ್ತೇವೆ, ಬೈ ಆಕ್ಸಿಡೆಂಟ್ಲಿ, ಅನ್ಫಾರ್ಚುನೇಟ್ಲಿ ಅಂತೀವಿ. ಆಕಸ್ಮಿಕವಾಗಿ, ಅನಿರೀಕ್ಷಿತವಾಗಿ, ದುರದೃಷ್ಟವಶಾತ್ ಏನೋ ಸಂಭವ ನಡೆದ್ಬಿಡ್ತು, ಕಾಕತಾಲಿಕವಾಗಿ ಕೋಇನ್ಸಿಡೆನ್ಸ್ ಆಗೋಯ್ತು, ಈಗೆಲ್ಲ ಹೇಳ್ತಾರೆ. ದೇವ ಮಕ್ಕಳು ಇದನ್ನು ಹೇಳಂಗಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ಕನೆಕ್ಷನ್ಗಳು, ಪ್ರತಿಯೊಂದು ಕಾರ್ಯಗಳನ್ನು ದೇವರ ಉದ್ದೇಶದ ಮೇರೆಗೆ ದೇವರು ಮಾಡೋದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ತಲೆಯ ಕೂದಲುಗಳೆಲ್ಲ ಎಣಿಸಲ್ಪಟ್ಟಿದೆ ಅಂತ. ಮತ್ತಾಯ 10:30 ಹೇಳುತ್ತೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ನಿಮ್ಮ ಕೂದಲು ನಿಮ್ಮ ತಲೆಯಲ್ಲಿದೆ, ನೀವೆಷ್ಟು ಜನ ಎಣಿಸಿದ್ದೀರಾ? ಸ್ತೋತ್ರ. ಯಾರಾದರೂ ಎಣಿಸೋಕ್ಕಾಗುತ್ತಾ? ಸ್ನಾನ ಮಾಡಬೇಕಾ ಎಷ್ಟು ಕೂದಲು ಉದುರುತ್ತೆ, ತಲೆ ಒರೆಸ್ಕೊಳ್ಬೇಕಾ ಎಷ್ಟು ಕೂದಲು ಉದುರುತ್ತೆ, ತಲೆ ಬಾಚುವಾಗ ಎಷ್ಟು ಕೂದಲು ಉದುರುತ್ತೆ, ತೆಗೆದು ತಿಪ್ಪೆಗೆ ಹಾಕ್ತೀವಿ ವಿನಃ ಎಣಿಸೋಕ್ಕೆ ಯಾರಾದರೂ ಕುತ್ಕೋತಾರ? ದೇವರ ಉದ್ದೇಶದಲ್ಲಿ 1,32,479 ಕೂದಲು ಬಿತ್ತು ಈಗ ಅಂತ ದೇವರು ಅದನ್ನು ಎಣಿಸಿ ಹೇಳ್ತಾರೆ. ಹಾಗಾದರೆ ನಿನ್ನ ಕುರಿತಾದಂಥ ಉದ್ದೇಶ ದೇವರು ಎಷ್ಟು ದೊಡ್ಡದಾಗಿ ಯೋಚನೆ ಮಾಡಿದ್ದಾನೆ ಅಂತ ನೀವು ನಂಬಲಿಲ್ಲ. ನಾವು ಹುಟ್ಟೋದಕ್ಕೆ ಮುಂಚೆ ದೇವರು ನಮ್ಮ ಕುರಿತಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿಟ್ಟಿದ್ದಾನೆ. ಆದರೆ ಅದನ್ನು ನಮಗೆ ಗೋಚರ ಮಾಡೋದಿಕ್ಕೆ ದೇವರ ಬಳಿಯಲ್ಲಿ ದೇವರದೇ ಆದಂಥ ಸಮಯ ಇದೆ. ಅದರಿಂದಲೇ ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಕಾಣ್ತೇವೆ, 3ನೇ ಅಧ್ಯಾಯದ 1ನೇ ವಾಕ್ಯ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಮಾನುಷಿಕವಾದಂಥ ಸಮಯ, ಅದರ ದೇವರು ಈ ಮಾನುಷಿಕವಾದಂಥ ಕ್ಯಾಲೆಂಡರ್ನಲ್ಲಿ ಅವನೇನು ಮಾಡೋದಿಲ್ಲ. ಆದರೆ ಕೈರೋಸ್ ಮೂಮೆಂಟ್ ಅಂದರೆ ದೇವರ ಅಪಾಯಿಂಟೆಡ್ ಟೈಮ್. ಅದಕ್ಕೆ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಾಕ್ಯ ಹೇಳುತ್ತದೆ, ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರಿ, ತಕ್ಕ ಕಾಲದಲ್ಲಿ ಅವನು ನಿಮ್ಮನ್ನ ಮೇಲೆ ಕೆತ್ತುವೆನು. ದಟ್ ಈಸ್ ಕಾಲ್ಡ್ ಅಪಾಯಿಂಟೆಡ್ ಟೈಮ್. ಆಮೇಲೆ ನೋಡ್ರಿ, ಒಂದು ಸಾರಿ ಈ ಅಪಾಯಿಂಟೆಡ್ ಟೈಮ್ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಲಾಂಗ್ ಪೀರಿಯಡ್ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲದಕ್ಕೂ ಕ್ಲುಪ್ತ ಕಾಲ ಇದೆ. ಡೋರ್ ಓಪನ್ ಆದಾಗ ನುಗ್ಗಿಬಿಡ್ಬೇಕು. ಕ್ರೋನೋಸ್ ಅನ್ನೋದು ಮೂಮೆಂಟ್, ಅದನ್ನೇ ತಕ್ಕ ಕಾಲ ಅಂತೀವಿ, ಅಪಾಯಿಂಟೆಡ್ ಟೈಮ್ ಅಂತ ಕರಿತೀವಿ. ಈ ಅಪಾಯಿಂಟೆಡ್ ಟೈಮ್ ನಿಮ್ಮ ಜೀವನದಲ್ಲಿ ದೇವರು ನೀವು ಹುಟ್ಟುವ ಕಾಲದಲ್ಲಿ ಹುಟ್ಟಕ್ಕೆ ಮುಂಚೆನೇ ದೇವರು ಪ್ರಿಪೇರ್ ಮಾಡಿಟ್ಟಿದ್ದಾನೆ. ನೀವು ಇವತ್ತಿಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳಬೇಕು ಅನ್ನೋದು ದೇವರ ಪದ್ಧತಿ, ಅದು ಉದ್ದೇಶ. ಅದು ನಾನು ನಿಮ್ಮ ಪಾಸ್ಟರ್ ಆಗಬೇಕು ಅನ್ನೋದು ದೇವರ ಉದ್ದೇಶ. ಆಮೇಲೆ ನೀವು ನನ್ನ ವಿಶ್ವಾಸಿ ಆಗಬೇಕು ಅನ್ನೋದು ದೇವರ ಉದ್ದೇಶ. ಹಲೋ, ನೀವು ಯಾವತ್ತಾದರೂ ಏನಾದರೂ ಪ್ಲಾನ್ ಮಾಡ್ಕೊಂಬಂದಿದ್ರಾ? ಏನೂ ಇಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಗಾಡ್. ದೇವರ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ದೇವರು ಏನಾದರೂ ತೀರ್ಮಾನ ಮಾಡಿದ್ರೆ ಅದನ್ನು ಯಾರು ಬದಲಾಯಿಸಕ್ಕಾಗೋದಿಲ್ಲ, ಯಾರು ಅದನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಒನ್ಸ್ ಗಾಡ್ ಡಿಸೈಡೆಡ್, ನೋ ಒನ್ ಕ್ಯಾನ್ ಡಿಸ್ಟ್ರಾಯ್. ಒಂದು ಸಾರಿ ದೇವರು ನಿರ್ಧರಿಸುವುದಾದರೆ ಯಾರಿಂದಲೂ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ
ನೀವು ದೇವರ ಉದ್ದೇಶದಲ್ಲಿ ಇರೋರಾದ್ರೆ, ನಿಮ್ಮ ಕುಟುಂಬ ದೇವರ ಉದ್ದೇಶದಲ್ಲಿ ಇರೋದಾದ್ರೆ, ನೀನು ದೇವರ ಮಗನೋ ಮಗಳೋ ಆಗಿರೋದಾದ್ರೆ, ದೇವರ ಚಿತ್ತ ಇಲ್ಲದೆ ನೀನು ಒಂದು ಹೆಜ್ಜೆ ಮುಂದೆ ಇಡಲ್ಲ. ದೇವರ ಚಿತ್ತ ಇಲ್ಲದೆ ಇರುವ ಸ್ಥಳಕ್ಕೆ ನೀನು ಹೋಗಲ್ಲ. ದೇವರು ಇಲ್ಲದೆ ಇರುವ ವ್ಯಕ್ತಿಗಳನ್ನು ದೇವರು ಕನೆಕ್ಟ್ ಮಾಡಲ್ಲ. ದೇವರ ಉದ್ದೇಶ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೈ ಹೋಲ್ ಟೈಮ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ನಾನು ನಂಬ್ತೀನಿ ನನ್ನ ಪೂರ್ಣ ಸಮಯ. ಅದಕ್ಕೆ ದೇವರು ಹೇಳ್ತಾನೆ, ನೀನು ಕುಳಿತುಕೊಳ್ಳುವುದು, ನಿಂತ್ಕೊಳ್ಳುವುದು, ಮಲಗುವುದು ಎಲ್ಲ ನಾನು ಬಲ್ಲೆನು ಅಂತ. ದ ಪರ್ಪಸ್, ಉದ್ದೇಶ. 2025 ಈ 7 ತಿಂಗಳು ನಮ್ಮ ಜೀವಿತದಲ್ಲಿ ಕಳೆದು ಹೋದ ದಿನಗಳು, ನಡೆದಿದ್ದು, ನಾವು ಹೋಗಿದ್ದು, ಬಂದಿದ್ದು, ಮೀಟ್ ಮಾಡಿದ್ದು, ಖರ್ಚು ಮಾಡಿದ್ದು, ಹೋಗಿ ಏನೇನು ಕಾರ್ಯಗಳನ್ನು ಮಾಡಿರ್ತೀವೋ, ಇದು ಯಾವುದು ಪ್ರೀ ಪ್ಲ್ಯಾನ್ ಮಾಡಿದ್ದಲ್ಲ. ಇದೆಲ್ಲ ದೇವರ ಉದ್ದೇಶದ ಮೇರೆಗೆ ನಡೆದಿದೆ ಎಂದು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ನಾನು ದೇವರ ಉದ್ದೇಶದ ಒಳಗಡೆ ಇದ್ದೀನಿ. ನೀನು ದೇವರ ಉದ್ದೇಶದ ಒಳಗಡೆ ಇದ್ದರೆ ನಿನಗೆ ಗೊತ್ತಿಲ್ಲದ್ರೆ ದೇವರೇ ನಿನ್ನನ್ನು ನಡೆಸ್ತಾರೆ. ನಾನು ಹೇಳ್ತೀನಿ, ಮಾನುಷಿಕವಾದ ಬುದ್ಧಿ, ದೈವ ಉದ್ದೇಶ ಪ್ರೇರಿತವಾಗಿರುವಂಥ ಜ್ಞಾನ, ಇದೆರಡು ಒಂದು ವ್ಯತ್ಯಾಸ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು. ಹಾಗಾದರೆ ನನ್ನನ್ನು ನಿನ್ನನ್ನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿರೋದು. ಬೈ ಚಾನ್ಸ್, ಬೈ ಅಚಾನಕ್ ಬಂದಿದ್ದಲ್ಲ, ನಾವು ನಿಂತಿದ್ದಲ್ಲ, ನಾವು ಪಡೆದಿದ್ದಲ್ಲ, ನಾವೇನೋ ಸಾಧಿಸಿದ್ದಲ್ಲ. ಇದು ದೇವರು ನಮಗಾಗಿ ಉದ್ದೇಶ ಮಾಡಿರುವ ಕಾರ್ಯಗಳು ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಅಂಥವ್ರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಐ ಆಮ್ ಆನ್ ದ ಪರ್ಪಸ್ ಆಫ್ ಗಾಡ್. ನಾನು ದೇವರ ಉದ್ದೇಶದ ಕೆಳಗಡೆ ಇದ್ದೇನೆ. ನಮ್ಮ ತಲೆಯಿಂದ ಒಂದು ಕೂದಲು ಕೆಳಗಡೆ ಬೀಳಬೇಕಾದ್ರೂ ದೇವರು ಎಣಿಸ್ತಾನೆ ಅಂದರೆ, ನಾವು ಒಂದು ಹೆಜ್ಜೆ ಇಡುವಾಗ ದೇವರು ಮರ್ತ ಬಿಡ್ತಾನ. ದೇವರ ವಾಕ್ಯ ಹೇಳುತ್ತದೆ, ನೀವು ಯಾರು ಪುಣ್ಯ ಕಾರ್ಯ ಮಾಡಿದ್ದರಿಂದ ರಕ್ಷಣೆ ಹೊಂದಲಿಲ್ಲ, ದಾನ ಧರ್ಮ ಮಾಡಿದ್ರಿಂದ ರಕ್ಷಣೆ ಹೊಂದಲಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2:8 ಹೇಳ್ತದೆ, ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದ್ರಿ. ಆ ಕೃಪೆ ಅನ್ನೋದು ದೇವರ ಉದ್ದೇಶವಾಗಿತ್ತು, ಎಲ್ಲರ ಮೇಲೂ ತೋರಲಿಲ್ಲ. ನೀನು ಮನೆಯಲ್ಲಿ ಅನೇಕರು ಇದ್ದಾಗ ಅವರಿಗೆ ಯಾರಿಗೂ ತೋರದೇ ಇರುವ ಕೃಪೆ ನಿನ್ನ ಮೇಲೆ ಬಂದಿರೋದಾದ್ರೆ, ನಿನ್ನನ್ನು ದೇವರ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ನನಗೋಸ್ಕರ ದೇವರು ಎಲ್ಲ ಕಾರ್ಯ ಅನುಕೂಲ ಮಾಡಿ. ದೇವರು ಏನಾದರೂ ಅನುಕೂಲ ಮಾಡಬೇಕಾದ್ರೆ ನಿನ್ನನ್ನು ಕೇಳಿನ ಮಾಡ್ತಾರೆ. ನಾವೇನು ಚಿಂತೆ ಮಾಡೋದು? ನಾವು ನೋಡೋದು ಒಂದು ಮಾರ್ಗ, ದೇವರು ನೋಡೋದು 100 ಮಾರ್ಗ. ದೇರ್ ಇಸ್ ಎ ಪರ್ಪಸ್. ಸುಮ್ಮನೆ ನಿಮ್ಮನ್ನು ಕರೆದಿಲ್ಲ. ನೋಡ್ರಿ, ಅದೇ ಅಧ್ಯಾಯದ 29ನೇ ವಾಕ್ಯ ನೋಡ್ರಿ. ಯಾಕೆಂದರೆ ನೋಡ್ರಿ, ಏನಕ್ಕೆ ದೇವರು ಉದ್ದೇಶ ಹೇಳ್ತಾ ಇರೋದು? ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಯಾವಾಗ ನೇಮಿಸಿದ್ದು? ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ನೀವು ಪಿಂಡ ಆಗೋಕ್ ಮುಂಚೆ, ಈ ಲೋಕ ಉಂಟು ಮಾಡಕ್ ಮುಂಚೆ. ನೀವು ಯೋಚನೆ ಮಾಡೋದೇನು? ನಿಮ್ಮ ಬರ್ತ್ಡೇ, ನೀವು ಹುಟ್ಟಿದ ದಿನಾನ. ಅದ್ರ ದೇವ್ರು ಇದನ್ನೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿದ್ದಾರೆ. ಹೌದಾ ಅಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ಯಾರನ್ನ ಕರಿತಾನೋ ಅವ್ರನ್ನ ನೇಮಿಸಿರ್ತಾನೆ. ನೇಮಿಸಿದವ್ರನ್ನೇ ದೇವರು ಕರೆಯೋದು, ಸುಮ್ಮನೆ ಕರೆಯಲ್ಲ. ಆ್ಯಪಲ್ ಫೋನೋ ಐಪ್ಯಾಡೋ ಏನಾದರೂ ರಿಪೇರಿ ಇದ್ದರೆ ನಾನು ರಾಜು ಪಾಸ್ಟ್ರೆ ಮಾಡಿ ಅಂತ ಹೇಳಲ್ಲ, ರವಿ ಬ್ರದರ್ಗೆ ಹೇಳ್ತೀನಿ ನೀವು ಮಾಡಿ ಅಂತ. ಕಾರಣ ಅವರು ಟೆಕ್ನಿಷಿಯನ್. ಅರ್ಜೆಂಟಾಗಿ ನಾನು ಏರ್ಪೋರ್ಟ್ವರೆಗೂ ಹೋಗಬೇಕು ಅಂದರೆ, ಗಾಡಿ ಓಡಿಸೋರು ಬೇಕು ಅಂದರೆ ಹರೀಶ್ ಬ್ರದರ್ನ ಕರಿತೀನಿ, ಹರೀಶ್ ಬ್ರದರ್ ಸ್ವಲ್ಪ ಬನ್ನಿ ನನ್ನ ಜೊತೆ ಗಾಡಿ ಓಡಿಸಿ ಅಂತ. ಸೋತ್ರ ಕರಿತೀನ? ಇಲ್ಲ. ಯಾರನ್ನ ನೇಮಿಸ್ತೀವೋ ಅವ್ರನ್ನೇ ಕರೆಯೋದು. ಹಾಗಾದರೆ ದೇವರು ಜಗದುತ್ಪತ್ತಿಗೆ ಮುಂಚೆ ನಿಮ್ಮನ್ನು ನೇಮಿಸಿದ್ದಾರೆ. ನೀವು ರಕ್ಷಣೆ ಒಂದು ದಿನದಲ್ಲಿ ದೇವರು ನಿಮ್ಮನ್ನು ಕರೆದನು, ಬಾ ಟೈಮ್ ಆಯ್ತು ಬಾ ಅಂತ.
ಅವಾಗ ನೀನು ಏನೇನೋ ಹಿಂಗೆಲ್ಲ ಮಾಡ್ತಾ ಇದ್ದೆ. ಅದೆಲ್ಲ ಬಿಟ್ಟು ಬಾ, ಬೈಲಿ ಬಾ ಶಾರದಮ್ಮ ಬಾ ಅಂತ, ಬಾ ಛಾಯಮ್ಮ ಬಾ ಅಂತ ಎಲ್ಲರನ್ನೂ ಕರ್ಕೊಂಬಂದು. ಯಾಕೆ ಗೊತ್ತಾ? ಟೈಮ್ ಆಯಿತು, ಅಪಾಯಿಂಟೆಡ್ ಟೈಮ್. ನಿಮ್ಗೆ ಅರ್ಥ ಆಗ್ತಿದೆಯಾ? ಯಾರನ್ನ ನೇಮಿಸಿದ್ದಾನೋ ಅವ್ರನ್ನ ದೇವರು ಕರೆದವ್ರನ್ನ ನೀತಿವಂತನಾಗಿ ಮಾಡ್ದ. ಹೇಗೆ ನೀತಿವಂತನಾಗಿ ಮಾಡ್ದ? ರಕ್ಷಣೆಯ ವಸ್ತ್ರವನ್ನು ಧರಿಸುವುದರ ಮೂಲಕವಾಗಿ ನೀವು ನೀತಿವಂತರಾದ್ರಿ. ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದಾಗ ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ತಂದರು. ನೀತಿವಂತನಾಗಿ ಮಾಡಿದ್ದ ಉದ್ದೇಶ ಏನು ಗೊತ್ತಾ? ನಿನಗೊಂದು ಮಹಿಮೆಯ ಪದವಿ ಇದೆ ಅಂತ. ಕಮಾನ್ ಸಾಂಬಾಡಿ, ಯಾರಾದರೂ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಿನ್ನನ್ನು ದೇವರು ಕರೆದಿರೋದು ಎಲ್ಲ ದಿನ ಕಣ್ಣು ನೀರು, ಸೋಲ, ದುಃಖ, ಇಕ್ಕಟ್ಟು, ಪ್ರಯಾಸ, ಮನೋವೇದನೆ, ರೋಗ ಇದು ಎಳ್ಕೊಂಡಿರೋದಕ್ಕಲ್ಲ. ನಿನಗೊಂದು ಮಹಿಮೆಯ ಪದವಿಯನ್ನು ದೇವರು, ಆ ಮಹಿಮೆಯ ಪದವಿ ಯಾವಾಗ ಸಿಗುತ್ತೆ ಅಂದರೆ ನೀನು ದೇವರ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಾಮಾನನ ಮನೆಯಲ್ಲಿ ಯಾರು ನಾಮಾನನ ಕುಷ್ಠ ಪರಿಹಾರಕ್ಕೆ ವಾರ್ತೆ ಹೇಳಿದ ಯಾರು? ಮನೆ ದಾಸಿ, ಕೆಲಸದವಳು. ಎಲ್ಲಿಗೋಗಿ ಕೇಳಿದ್ರು? ಎಲಿಷನ ಬಳಿ ಹೋದರೆ ಸೌಖ್ಯ ಆಗುತ್ತೆ ಅಂತ. ಎಲಿಷನ ಬಳಿಗೆ ಹೋಗಿದ್ದು. ಹೋಗಲ್ಲ, ಈಗೇನು ಬೇಕಾದ್ರೆ ಅವನೇ ಇಲ್ಲಿ ಬರೋಕ್ಕೆ ಹೇಳು ಅಂದ್ರ. ಎಲಿಷನ ಬಳಿಗೆ ಹೋಗಿದ್ದೆ, ಅವನು ಚೆಕ್ಕೇ ಮಾಡಲಿಲ್ಲ. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಲ್ಲಾದರೆ ಏನಪ್ಪ ಏನು ಎಲ್ಲಿ ದೂರ ಯಾತ್ರೆ ಮಾಡಿ ಬಂದಿದ್ದೆ. ಅವನೇನು ಸಾಧಾರಣದವನ? ಅಧಿಪತಿ ಅವನು, ಸೇನಾಧಿಪತಿ ಅವನು, ದೊಡ್ಡ ಪೋಸ್ಟಲ್ಲಿರೋನು, ರಾಜನ ಶಿಫಾರಸು ಲೆಟ್ರಲ್ಲಿ ಹಿಡ್ಕೊಂಬಂದಿದ್ದಾನೆ. ಕರೆದು ಗೌರವ ಆದರೂ ಕೊಡೋದು ಬೇಡವಾ? ಒಂದು ಲೋಟ ಕಾಫಿ ಕೊಡೋದು ಬೇಡವಾ? ಮನೆ ಮುಖನೂ ಕರೆದು ಮುಖ ಆದರೂ ನೋಡೋದು ಬೇಡವಾ? ಯಾರಪ್ಪ ನೀನು ಅಂತ ಸೌಜನ್ಯಕ್ಕಾದ್ರು ಸೋತ್ರ. ಅವನಿಗೆ ಹೇಳ್ದ, ಹೋಗು ಯೋರ್ದಾನ್ ನದಿಯಲ್ಲಿ ಹೋಗಿ 7 ಸಾರಿ ಮುಳುಗ್ಬಾ ಅಂತ. ಅವನು ಹೇಳ್ದ, ನಮ್ಮೂರಲ್ಲಿ ನದಿ ಇಲ್ವಾ? ನಮ್ಮೂರಲ್ಲಿ ಸಮುದ್ರ ಇಲ್ವಾ? ನಮಗೆ ನೀರಿಲ್ವಾ? ಸೋತ್ರ. ಅವನು ಬಂದು ಅಲ್ಲೋಗಿ ಮುಳುಗು ಅಂದರೆ ಸೋತ್ರ. ಆ ಹುಡುಗಿ ಹೇಳಿದ್ಲು, ಯಜಮಾನ್ನೇ ನಿನಗೇನಾದ್ರು ದೊಡ್ಡ ಕೆಲಸ ನಾವು ನೋಡ್ರಿ ಎಲ್ಲಿ ತಪ್ಪೋದು ನೋಡ್ರಿ, ದೇವರ ಉದ್ದೇಶನ ಮಿಸ್ ಮಾಡ್ಕೊಳೋದು ಎಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸಣ್ಣ ಸಣ್ಣ ವಿಷಯಗಳು ನೆಗ್ಲೆಕ್ಟ್ ಮಾಡಿಬಿಡೋದು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸಣ್ಣ ವಿಷಯ ಆಗಲಿ ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಹೇಳ್ರಿ. ಅವನ ಲೆವೆಲಲ್ಲಿ ಅವನು ಚಿಂತೆ ಮಾಡಿದ್ದೆ ಏನು ಗೊತ್ತಾ? ಇಷ್ಟು ಬಂಗಾರ, ಇಷ್ಟು ಇದು ತಂದು ದೇವ್ರಿಗಾಗಿ ಅರ್ಪಿಸು ಅನ್ನೆಲ್ಲ ಹೇಳ್ಬೋದು ಅಂದ್ಕೊಂಡ. ಸಿಂಪಲಾಗಿ ಹೋಗಿ ನೀರಲ್ಲಿ ಮುಳುಗು ಅಂತ. ಆ ಹುಡುಗಿ ಹೇಳಿದ್ಲು, ಯಜಮಾನ್ನೇ ಏನಾದರೂ ದೊಡ್ಡ ವಿಷಯ ಹೇಳಿದ್ರೆ ನೀವು ಮಾಡ್ತಿದ್ರಿ, ಯಾಕೆ ಸಣ್ಣ ವಿಷಯ? ವಿಧಿಯತ್ವ, ಒಬೀಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಅಂತಾರೆ. ವಿಧಿಯತ್ವ. ಅವನು ಹೋಗಿ ಮುಳುಗ್ದ. ಏನಾಯಿತು? 7 ಸಾರಿ ಮುಳುಗೋತು. ಕುಷ್ಠ ನಿವಾರಣೆ ಆಗಿ ಸೌಖ್ಯ ಆಯಿತು. ಪರ್ಪಸ್ ಏನು? ವಿಧಿಯತ್ವ. ವಿಧಿಯನ್ನ ಆಗಬೇಕು. ಹೇಳಿದ್ದು ಯಾರು? ಕೆಲಸದವಳು. ಅವ್ರ ಮನೆಗೆ ಕೆಲಸ ಮಾಡಿದ್ರು. ಬೆಲೆ ಇದೆಯಾ? ಇವನು ಯಾರು? ಆಫೀಸರು. ಪ್ರೈಮ್ ಮಿನಿಸ್ಟರ್ ಏನಾದರೂ ಹೇಳಿದರೆ ಓಕೆ ಅನ್ಬೋದಾಯ್ತು. ಸೋತ್ರ. ಸಮ್ಟೈಮ್ಸ್ ವಿ ಲೂಸ್ ದ ಪರ್ಪಸ್ ಆಫ್ ಗಾಡ್. ಇನ್ನ ಗಮನಿಸ್ರಿ, ದೇವರು ಯಾರನ್ನ ನೇಮಕ ಮಾಡಿದನೋ ಅವ್ರನ್ನ ಕರೆದನು, ಯಾರನ್ನ ಕರೆದನೋ ಅವರನ್ನು ನೀತಿವಂತನಾಗಿ ಮಾಡಿಸಿದನು, ಯಾರನ್ನ ನೀತಿವಂತನಾಗಿ ಮಾಡಿದನೋ ಅವರಿಗೋಸ್ಕರ ಮಹಿಮಾ ಪದವಿಯನ್ನು ದೇವರು ಸಿದ್ಧ ಮಾಡಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಇಷ್ಟು ಕಾರ್ಯ ನಿಮಗೆ ದೃಢ ನಿಶ್ಚಯ ಆದರೆ, ಹಾಗಾದರೆ ಇನ್ನು ಈ ವಿಷಯವಾಗಿ ಏನು ಹೇಳೋಣ? ದೇವರು ನಮ್ಮ ಕೂಡ ಇರೋದಾದರೆ ನಮ್ಮನ್ನು ಎದುರಿಸುವವರು ಯಾರು? ನಿಮಗೆ ಅರ್ಥ ಆಗ್ತಾ ಇದೆಯಾ? ದಟ್ ಈಸ್ ದ ಕಾನ್ಫಿಡೆಂಟ್. ಅದಾಗಿದೆ ಆ ದೃಢ ನಿಶ್ಚಯ. ಆಮೇಲೆ ಇವತ್ತು ಅನೇಕರಿಗೆ ಉದ್ದೇಶನೇ ಗೊತ್ತಿಲ್ಲ, ದೇವರು ಏನು ಕರೆದಿದ್ದಾನೆ ಗೊತ್ತಿಲ್ಲ. ಹಾಗಾದರೆ ಏನು ಹೇಳೋಣ? ದೇವರು ನಮ್ಮ ಕೂಡ ಇರೋದಾದರೆ ನಮ್ಮನ್ನ, ಹಾಗಾದರೆ ನೀವು ದೇವರ ಉದ್ದೇಶದಲ್ಲಿದ್ದರೆ ನಿಮ್ಮನ್ನು ಎದುರಿಸುವ ಶಕ್ತಿಗಳು ಯಾವುದಿದೆ? ರೋಗವೋ, ದಾರಿದ್ರ್ಯವೋ, ನಿಂದೆಯೋ, ಅಪಮಾನವೋ, ಕಷ್ಟವೋ, ಕಣ್ಣು ನೀರೋ, ಯಾವುದು ನಿನ್ನನ್ನು ಎದುರಿಸಕ್ಕಾಗಲ್ಲ. ಯು ಆರ್ ಅಂಡರ್ ದ ಪರ್ಪಸ್ ಆಫ್ ಗಾಡ್. ನೀನು ದೇವರ ಉದ್ದೇಶದಲ್ಲಿದ್ದೀಯಾ? ಯಾರಾದ್ರೂ ಕೂಗಿ ಹೇಳ್ರಿ, ನಾನು ದೇವರ ಉದ್ದೇಶದಲ್ಲಿದ್ದೇನೆ ಅಂತ. ತನ್ನ ಜೀವನದಲ್ಲಿ ಸಂಭವಿಸುವ ಕಷ್ಟಗಳನ್ನೆಲ್ಲ ಅವನು ಹೇಳ್ತಾನೆ. ದೇವರ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವನಿಗೆ ಕೆಪಾಸಿಟಿ ಇರೋಲ್ಲ, ಅರ್ಥ ಮಾಡ್ಕೊಳಲ್ಲ.
ಇದೆಲ್ಲ ಜೀವನದಲ್ಲಿ ನಡೆಯುತ್ತೆ ಅಂತ. ಅದರಿಂದ ಅವನು ಏನಾಗುತ್ತೆ, ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡ್ತಾನೆ, ಸ್ವಂತ ಆಲೋಚನೆಯಲ್ಲಿ ಹೋಗ್ತಾನೆ, ಕಡೆಗೆ ನಿರಾಶೆಗೊಳಗಾಗ್ತಾರೆ. ನಿರಾಶೆಗೊಳಗಾದರೆ ಅಂತ್ಯ ಮರಣವಾಗಿರುತ್ತೆ. ನಿರಾಶೆ ಬರೋದು, ಒಂದು ವ್ಯಕ್ತಿಯ ಜೀವನದಲ್ಲಿ ನಿರಾಶೆ ಬಂದರೆ ಅವನ ಮರಣಕ್ಕೆ ತುತ್ತಾಗ್ತಾನೆ. ನಿರಾಶೆ ಹಿಂದೆ ಕ್ರಿಯೆ ಮಾಡುವಂಥ ಆತ್ಮ, ಅದನ್ನು ಸ್ಪಿರಿಟ್ ಆಫ್ ಹೆವಿನೆಸ್ ಅಂತೀವಿ. ಭಾರದ ಆತ್ಮ ಬಂದರೆ ಡಿಪ್ರೆಷನ್ ಉಂಟಾಗುತ್ತೆ. ಡಿಪ್ರೆಷನ್ ಬಂದರೆ ಸೂಸೈಡ್ ಟೆಂಡೆನ್ಸಿ ಉಂಟಾಗುತ್ತೆ. ಸೂಸೈಡ್ ಟೆಂಡೆನ್ಸಿ ಬಂದರೆ ಡೆತ್ ಉಂಟಾಗುತ್ತೆ, ಮರಣ ಉಂಟಾಗುತ್ತೆ. ಇದು ಸ್ಪಿರಿಟ್ ಮಾಡೋದು. ಕಾರಣ ಮಾನಸಿಕ ಬುದ್ಧಿ, ಮಾನಸಿಕ ಸಾಮರ್ಥ್ಯ, ದೇವರ ಉದ್ದೇಶನ ಅರ್ಥ ಮಾಡ್ಕೊಳ್ಳದೆ ಇರೋದು. ಆಮೇಲೆ ಕಡೆಗೆ ಆತ್ಮಹತ್ಯೆ ಎಂಬ ಆ ಒಂದು ಕೀಳು ಘಟನೆಗೆ ತಮ್ಮನ್ನೇ ತಾವು, ಅಥವಾ ಹೀನ ಕೃತ್ಯಗಳಿಗೆ ತಮ್ಮನ್ನೇ ತಾವು ಬಲಿಯಾಗ್ತಾರೆ. ಆದರೆ ಒಂದು ದೇವರ ಮಗನಾದರೆ, ದೇವರ ಮಗಳಾದರೆ ದೇವರ ಸನ್ನಿಧಾನ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ದೇವರೇ ನೀನು ಹೇಳು, ನಿನ್ನ ಚಿತ್ತ ಏನಿದೆ, ನಿನ್ನ ಉದ್ದೇಶ ಪ್ರತಿಕೂಲನ ಅದಕ್ಕೂ ಸ್ತೋತ್ರ, ನೀನು ಏನು ಹೇಳಿದ್ಯೋ ನಿನ್ನ ಚಿತ್ತ ನಡೀಲಿ, ಸ್ತೋತ್ರ, ನಂದು ಏನೂ ಇಲ್ಲ. ನಾವೇನು ಮಾಡೋದು, ದೇವರಿಗೆ ಹೇಳ್ಬಿಡೋದು, ನಾನೆಲ್ಲ ಸೈನ್ ಮಾಡಿದ್ದೀನಿ, ನನ್ನ ರಿಕ್ವೆಸ್ಟ್ ಎಲ್ಲ ಕಳಿಸಿದ್ದೀನಿ, ನೀನು ಓಕೆ ಮಾಡಿಬಿಡು ಅಂತ ದೇವ್ರಿಗೆ ನಾವು ಹೇಳೋದು. ಅಂಥ ದೇವ್ರು ನನಗೆ ಬೇಡ. ನಾನು ಹೇಳಿ ಕೇಳಂಗೆ ದೇವರು ನನಗೆ ಬೇಡ. ದೇವ್ರು ಹೇಳೋದು ನಾನು ಕೇಳಬೇಕು. ಕಾರಣ ಅವನು ಸೃಷ್ಟಿಕರ್ತನು, ನಾನು ಸೃಷ್ಟಿ. ಅನೇಕರು ಮಾಡುವ ತಪ್ಪು ಅದೇ. ದೇವರಿಗೆ ಡೇಟ್ ಕೊಡೋದು, 3 ತಿಂಗಳು ನೋಡ್ತೀನಿ ನಾನು, 3 ತಿಂಗಳು, ನೀನು ಅಷ್ಟರಲ್ಲಿ ಏನಾದರೂ ನನಗೆ ಬಿಡುಗಡೆ ಕೊಡಲಿಲ್ಲ ಅಂದರೆ ನಾನು ಮತ್ತೆ ಅಂಥ ದೇವ್ರು ನನಗೆ ಬೇಡ. ನಾನು ಹೇಳಿ ಕೇಳೋ ದೇವರಾದರೆ ನಾನೇ ಸೂಪರ್ ಪವರು ಅಲ್ವಾ. ಬಿಟ್ಟಿದ್ದು ವಾಪಸ್ ತಗೊಳಕ್ಕೆ ಬೇಕಂದ್ರೂ ದೇವ್ರ ಅನುಮತಿ ಮಾಡಬೇಕು. ಉಸಿರು ನಿಂತೋದ್ರೆ ಮುಗೀತು, ನೀನು ಶವ. ಸೃಷ್ಟಿಕರ್ತನು ದೇವರು, ಸೃಷ್ಟಿ ನೀನು. ಸೃಷ್ಟಿ ದೇವರಿಗೆ, ಸೃಷ್ಟಿಕರ್ತನಿಗೆ ಡೇಟ್ ಕೊಡೋದಾ? ಪರ್ಪಸ್ ಆಫ್ ಗಾಡ್. ಒಂದು ದೇವರ ಮಗ ದೇವರ ಸನ್ನಿಧಾನದಲ್ಲಿ, ದೇವರ ಮಗಳು ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ಪರಿಶೋಧನೆ ಯಾಕೆ ಬಂತು, ಈ ಕಟ್ಟು, ಇದರಲ್ಲಿ ಮುಂದಿನ ದಾರಿ ಏನು, ನಾನು ಹೆಂಗೆ ಹೋಗ್ಬೇಕು? ದೇವರ ಹತ್ರ ಕೇಳ್ತಾನೆ. ಅದನ್ನೇ 120ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲೇ ನಾನು ಮೊರೆ ಇಟ್ಟನು, ದೇವರು ಯೆಹೋವನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಅಂದರೆ ಆ ಟೈಮಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ದೇವರು ಗೈಡೆನ್ಸ್ ಕೊಡ್ತಾನೆ, ನಿನಗೆ ಆಲೋಚನೆ ಕೊಡ್ತಾನೆ, ನಿನಗೆ ಒಂದು ಕನಸು ಕೊಡ್ತಾನೆ, ನಿನಗೆ ಒಂದು ದರ್ಶನ ಕೊಡ್ತಾನೆ, ನಿನಗೆ ಒಂದು ನಿನ್ನ ಆಂತರಿಕ ಹೃದಯದಲ್ಲಿ, ನಿನ್ನ ಹೃದಯದಲ್ಲಿ ದೇವರೇ ಒಂದು ಪ್ರೇರಣೆ ಕೊಡ್ತಾನೆ. ಗೋ ಹೆಡ್. ಈ ಕೆಲವೊಮ್ಮೆ ನಾವು ದೇವರ ಪ್ರೇರಣೆಯನ್ನು ಮಣ್ಣಾಕ್ಬಿಡ್ತೀವಿ. ಯಾಕೊತ್ತಾ, ನಮ್ಮ ಈಗೋಗಳು. ನಾನೊಂದು ಹೇಳ್ತೀನಿ ಕೇಳ್ರಿ, ಡೋಂಟ್ ಎವರ್ ಡೂ ದಟ್. ನಿಮ್ಮ ಜೀವನದಲ್ಲಿ ಈಗೋ ಬರಬಾರ್ದು. ಬಂತು ಅಂದರೆ ಮುಗೀತು ಅಲ್ಲಿಗೆ. ನಿನ್ನ ಜೀವನದಲ್ಲಿ ದೇವರ ಉದ್ದೇಶ ನೆರವೇರಲ್ಲ. ನಿನ್ನ ಉದ್ದೇಶ ನೀನೇ ಈಜಬೇಕು, ನೀನೇ ಒದ್ದಾಡಬೇಕು, ಕಡೆಗೆ ನೀನೇ ಸೋತೋಗ್ಬಿಡ್ತೀಯ. ದೇವರ ಚಿತ್ತಕ್ಕೆ, ದೇವರ ಉದ್ದೇಶಕ್ಕೆ ಬಿಟ್ಕೊಡು. ಅವನು ಪ್ರಾರ್ಥನೆ ಮಾಡ್ತಾನೆ, ದೇವರು ಅವನಿಗೆ ಇಕ್ಕಟ್ಟಿನಲ್ಲಿ ಉತ್ತರ ಕೊಡ್ತಾನೆ. ಆಗ ಅವನಿಗೇನು ಅರ್ಥ ಆಗುತ್ತೆ ಗೊತ್ತಾ? ಈ ಕಷ್ಟಗಳು ನನಗೆ ಹಿತಕರವಾಗಿತ್ತು. 119ನೇ ಕೀರ್ತನೆ 71ನೇ ವಾಕ್ಯ, ಈ ಕಷ್ಟಗಳು ನನಗೆ ಹಿತಕರವಾಗಿತ್ತು. ಅದರಿಂದ ಏನಾಯಿತು? ನಾನು ದೇವರ ನಿಬಂಧನೆಗಳನ್ನು ಕಲಿತೇನು ಅಂತ. ದೇವರ ನಿಬಂಧನೆಗಳನ್ನು ಕಲಿಯೋದಕ್ಕೆ ದೇವರೊಂದು ಚಾನ್ಸ್ ಕೊಟ್ಟನು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಗಾಡ್. ನೀನು ದೇವರ ಉದ್ದೇಶವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು, ಪ್ರಯಾಸಗಳು, ಅದರ ಹಿಂದುಗಡೆ ಇರುವ ದೇವರ ಉದ್ದೇಶ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರ ಹಿಂದುಗಡೆ ದೇವರದು ಯಾವುದು ಕೆಟ್ಟ ಉದ್ದೇಶ ಇರೋದಿಲ್ಲ. ದೇವರಿಂದ ಬರುವುದು ಎಲ್ಲ ಒಳ್ಳೆ ಉದ್ದೇಶಗಳೇ ಆಗಿರುತ್ತೆ. ಆ ಒಳ್ಳೆ ಉದ್ದೇಶದಲ್ಲೇ ದೇವರು ನಿಮ್ಮನ್ನು ಸನ್ಮಾನಿಸೋದಕ್ಕೆ ನೋಡ್ತಾನೆ. ನಾನು ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, 2 ರೀತಿಯ ಉತ್ತಮವಾದಂಥ ಉದ್ದೇಶ ದೇವರಿಗೆ ಉಂಟು. ಒಂದನೇದಾಗಿ ಕೇಳೋದಕ್ಕೆ ರೆಡಿ ಇದ್ದೀರಾ? ಒಂದನೇದಾಗಿ ದೇವರಿಗೆ ನಿಮ್ಮ ಸೌಭಾಗ್ಯವನ್ನು ನೋಡಬೇಕು ಅನ್ನೋ ಇಷ್ಟ. ನನ್ನ ಹಿತಕ್ಕಾಗಿ, ಅಂದರೆ ನನ್ನ ಸೌಭಾಗ್ಯಕ್ಕಾಗಿ ಎದುರು ನೋಡ್ತಾರೆ. ದೇವರು ನನಗೆ ಒಳ್ಳೇದಾಗಬೇಕಂತಲೇ ಬಯಸ್ತಾನೆ. ದೇವರು ಒಳ್ಳೆಯವನು, ಅವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಆಮೇಲೆ ಅವನು ನನಗೆ ಒಳ್ಳೇದಾಗಬೇಕಂತ ಬಯಸ್ತಾನೆ. ಯೋಹನನ ಸುವಾರ್ತೆ 10:10 ಹೇಳುತ್ತದೆ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೆ ವಿನಃ ಮತ್ತೆ ಯಾವುದಕ್ಕೂ ಅಲ್ಲ. ಆದರೆ ನಾನು ನಿಮಗೆ ಜೀವ ಉಂಟಾಗಬೇಕೆಂತಲೂ ಸಮೃದ್ಧಿಯೇ ಇರಬೇಕೆಂತಲೂ ಬಂದೆನು ಎಂಬುದಾಗಿ. ಹಾಗಾದರೆ ದೇವರು ನನ್ನನ್ನು ಕುರಿತು ದೇವರು ಚಿಂತೆ ಮಾಡಿರೋದು ನನಗೆ ಜೀವ ಇರಬೇಕು, ಅದು ಸಮೃದ್ಧಿಯಾಗಿರಬೇಕು, ಗೊಣಗಿ ಸಾಯೋದಲ್ಲ, ನಾನು ಆನಂದಕರವಾಗಿ ಹಿತಕರವಾಗಿರಬೇಕೆಂದು ದೇವರು ಬಯಸ್ತಾನೆ. ಕಮ್ ಆನ್, somebody shout hallelujah. ದುಷ್ಟನ ಸಂಪತ್ತು ನೀತಿವಂತನ
ಸ್ವಾಸ್ಥ್ಯ, ದುಷ್ಟನ ಸಂಪತ್ತು. ಅವಾಗ ನಾವು ಭಕ್ತಿ ತೋರಿಸೋದು ತುಂಬ. ನಮಗೆ ಬೇಡ, ಅದು ದುಷ್ಟಂದು ಮುಟ್ಟಲ್ಲಪ್ಪ. ದೇವರು ಅವನು ಹೊಟ್ಟೆ ನೋವು ತಂದು ನಿನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಸಿ ನಿನ್ನ ಬಿಡುಗಡೆ ಕೊಟ್ಟಾಗ ಅವನ ಕಡೆಯಿಂದ ದೇವ್ರಿಗಾಗಿ ಕೊಡುವಾಗ ಅವಾಗ ಬೇಡ ಅನ್ನೋದು ಲೆವೆಲ್ ತೋರಿಸ್ಬೇಡ್ರಿ. ಅವನ ಕಡೆಯಿಂದ ದೇವ್ರ ನಾಮ ಮಹಿಮೆಗೊಳ್ಬೇಕು. ಎರಡನೇದು ಉದ್ದೇಶ ಏನು ಗೊತ್ತಾ? ಒಂದು, ನಿಮ್ಮ ಸೌಭಾಗ್ಯ, ನೀವು ಆಶೀರ್ವಾದ ಕಾಣಬೇಕು. ಅದಕ್ಕೆ ಯೆರೆಮೀಯನ ಗ್ರಂಥ 29:11 ಹೇಳುವ ಪ್ರಕಾರವಾಗಿ, ನಾನು ನಿಮ್ಮನ್ನು ಕುರಿತು ಮಾಡಿಕೊಳ್ಳುವಂಥ ಆಲೋಚನೆ ಅದು ಅಹಿತಕರವಾದದ್ದಲ್ಲ, ಎಲ್ಲ ಹಿತಕರವಾದದ್ದು. ಹಿತಕರವಾದದ್ದು ಅಂದರೆ ಏನು? ಸುಖಕರವಾದದ್ದು, ಸೌಭಾಗ್ಯಕರವಾದದ್ದು. ದೇವರು ಪ್ಲಾನ್ ಮಾಡ್ತಾ ಇದ್ದಾನೆ ನೀನು ಚೆನ್ನಾಗಿರ್ಬೇಕು ಅಂತ. ಎರಡನೇದಾಗಿ, ದೇವರ ಉದ್ದೇಶದಲ್ಲಿ ಒಂದು, ನಿಮ್ಮ ಹಿತಕ್ಕಾಗಿ ದೇವರು ನಿಮ್ಮ ಸೌಭಾಗ್ಯವನ್ನು ನೋಡಬೇಕಂತ ದೇವರು ಬಯಸ್ತಾನೆ. ಸಮೃದ್ಧಿಯಾಗಿರ್ಬೇಕು, ನೀವು ಆಶೀರ್ವಾದಕರವಾಗಿರ್ಬೇಕು, ಒಳ್ಳೆ ರೀತಿ ಬಟ್ಟೆ ಧರಿಸ್ಬೇಕು, ಒಳ್ಳೆ ರೀತಿ ಡಾಮ್ ಡೂಮ್ ಡಯಾಡೂಸ್ ಅಂತಾನೆ ಬರಬೇಕು. ಕೆಲವಿಗೆ ಸಂಪತ್ತಿರುತ್ತೆ, ಆದರೆ ಬಟ್ಟೆನೂ ಒಳ್ಳೆ ಬಟ್ಟೆ ಹಾಕಲ್ಲ. ಅವ್ರು ಏನು ಅನ್ಕೋತಾರೋ, ಊರವ್ರು ಅವರೆಲ್ಲ ಏನು ಅನ್ಕೋತಾರೋ, ಸೋತ್ರ. ಅವ್ರಿಗೋಸ್ಕರ ನೀನು ಬದುಕಬೇಡ, ಒಳ್ಳೆ ರೀತಿಯಲ್ಲಿ ಬದುಕ್ರಿ. ಮನುಷ್ಯರು ಬೇರೆಯವ್ರಿಗೋಸ್ಕರ ನೀನು ಬದುಕೋಬೇಡ್ರಿ. ದೇವ್ರ ನಿನ್ನ ಆಶೀರ್ವಾದ, ನೀನು ಲವಲವಿಕೆಯಿಂದ ಇರಬೇಕು. ನನ್ನ ಮಕ್ಕಳು ನನ್ನ ಮುಂದೆ ಚೆನ್ನಾಗಿದ್ರೆ ನನಗೆ ಸಂತೋಷ ಆಗುತ್ತೋ ಇಲ್ವಾ? ಅಪ್ಪ ನೋಡ್ರಿ ನನ್ನ ಮಗ ಹೆಂಗೋಗ್ತದ್ರ ಅಂತ. ಪರಲೋಕದ ದೇವ್ರು ಹಂಗೆ ನೋಡೋದು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವ್ರ ಉದ್ದೇಶ ನೋಡ್ರಿ, ಮನುಷ್ಯನ ಚಿತ್ತ ನೋಡಬೇಡ್ರಿ ಅಂತ. ಯಾಕೆ ದೇವ್ರು ನಿನ್ನ ಸೌಭಾಗ್ಯ ನೋಡಕ್ಕೆ ಬಯಸ್ತಾನೆ ಅಂದರೆ, ಎರಡನೇದಾಗಿ ದೇವರ ನಾಮ ನಿನ್ನ ಮೂಲಕ ಮಹಿಮೆಗೊಳ್ಳಬೇಕು. ನಿನ್ನ ಮೂಲಕ ದೇವರ ನಾಮ ಮಹಿಮೆಗೊಳ್ಳಬೇಕು. ನಿನ್ನ ಕುಟುಂಬದ ಮೂಲಕ ದೇವರ ನಾಮ ಮಹಿಮೆಗೊಳ್ಳಬೇಕು. ನಿನ್ನ ಮಕ್ಕಳ ಮೂಲಕ ದೇವರ ನಾಮ ಮಹಿಮೆಗೊಳ್ಳಬೇಕು. ನಿನ್ನನ್ನು ದೇವರ ಆಶೀರ್ವಾದ ಮಾಡೋದು. ದೇವರು ನಿನ್ನನ್ನು ಕುರಿತು ಇಷ್ಟಪಡೋದೇನು ಗೊತ್ತಾ? ನಿನ್ನ ಸೌಭಾಗ್ಯ ನೋಡಬೇಕು. ಕಮಾನ್, ನೀನು ಪ್ರಾಸ್ಪರ್ ಆಗಿರಬೇಕು, ಸಮೃದ್ಧಿಯಾಗಿ. ಗಟ್ಟಿಯಾಗಿ ಹೇಳ್ರಿ. ಈ ಲೋಕದಲ್ಲಿ ಮನುಷ್ಯರು ಯಾಕೆ ಕ್ರೈಸ್ತರನ್ನು ವಿರೋಧಿಸೋದು? ನಾವು ಯಾರ ಹತ್ರ ಜಗಳ ಮಾಡಕ್ಕೆ ಹೋಗ್ತೀವ? ಯಾವುದಾದ್ರು ಬಸ್ಸಿಗೆ ಕಲ್ಲು ಹೊಡಿಯಕ್ಕೆ ಹೋಗಿದ್ದೀವ? ಎಲ್ಲ ಧರಣಿ ಮಾಡಿದ್ದೀವ? ಗಲಾಟೆ ಮಾಡಿದ್ದೀವ? ಯಾರಿಗಾದ್ರೂ ದೊಂಬಿ ಮಾಡಿದ್ದೀವ? ಕದ್ದಿದ್ದೀವ? ಮೋಸ ಮಾಡಿದ್ದೀವ? ಆಸ್ಪತ್ರೆಯಲ್ಲಿ ಬಂದರೆ ಚಿಕಿತ್ಸೆ ಮಾಡ್ತೀವಿ, ಶಾಲೆಯಲ್ಲಿ ಬಂದರೆ ಒಳ್ಳೆ ಎಜುಕೇಷನ್ ಕೊಡ್ತೀವಿ. ಇಷ್ಟು ಒಳ್ಳೆ ಕ್ರೈಸ್ತರನ್ನ ಯಾಕೆ ಹಿಂಸಿಸ್ತೀರಾ ಅಂದರೆ, ಅವ್ರಿಗೆ ಹೇಳೋದು ಒಂದೇ ಒಂದು ಡೈಲಾಗು, ಅವರೆಲ್ಲ ನಮ್ಮ ಗುಲಾಮರಾಗಿದ್ದವರು, ಈಗ ಅವ್ರನ್ನ ನೀವು ವಿದ್ಯಾವಂತರಾಗಿ ಮಾಡಿ ನಮಗಿಂತ ಮೇಲ್ ಬಂದಿದೆಯಾ? ನೀನು ಬಡತನದಲ್ಲಿ ಹುಟ್ಟಿದ್ರೆ ನೀನು ಬಡವನಾಗೇ ಸಾಯ್ಬೇಕು. ನೀನು ಅವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ರೆ ನೀನು ಅವಿದ್ಯಾವಂತನಾಗೇ ಸಾಯ್ಬೇಕು. ಆದರೆ ಕ್ರೈಸ್ತರು ನಾವೇನು ಮಾಡ್ತೀವಿ? ನಿಮಗೆ ವಿದ್ಯಾಭ್ಯಾಸ ಕೊಡ್ತೀವಿ, ನಿಮ್ಮ ತಿಳುವಳಿಕೆ ಕೊಡ್ತೀವಿ, ನಾವು ದೇವ್ರ ವಾಕ್ಯ ಹೇಳ್ಕೊಡ್ತೀವಿ, ಸತ್ಯ ತಿಳಿಸ್ಕೊಡ್ತೀವಿ, ನೀವು ಬೆಳೆದು ಬರ್ತೀರಾ. ನಿಮ್ಮ ತಲೆಮಾರುಗಳು IAS ಆಫೀಸರ್ ಆಗ್ತಾರೆ, IPS ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಹೆಮ್ಮೆ ಪಡ್ಬೇಕಲ್ವಾ? ಅಸೂಯೆ ಪಡ್ತವೆ ಅವುಗಳು ದೇವರಿಗೆ. ನನ್ನ ಮಗ ನೋಡು, ತಿಪ್ಪೆಯಲ್ಲಿ ಬಿದ್ದಿದ್ದವನನ್ನ, ದರಿದ್ರನನ್ನ ತಿಪ್ಪೆಯಿಂದ ತೆಗೆದು ಪ್ರಭುಗಳ ಸಂಗಡ ಸಿಂಹಾಸನದಲ್ಲಿ ಅವನ ಮೂಲಕ ದೇವರ ನಾಮ ಮಹಿಮೆಗೊಳ್ಳಬೇಕು. ನಿನ್ನ ಮೂಲಕ ದೇವರ ನಾಮ ಮಹಿಮೆಗೊಳ್ಳಬೇಕು. ದಟ್ ಈಸ್ ದ ಪರ್ಪಸ್ ಆಫ್ ಗಾಡ್. ಅದು ದೇವರ ಉದ್ದೇಶ. ನಾನು ಆರಂಭದಲ್ಲಿ ಹೇಳಿದೆ, ಎಲ್ಲ ಉದ್ದೇಶ ನೆರವೇರೋದಕ್ಕೆ ಒಂದು ಕ್ಲುಪ್ತ ಕಾಲ ಇದೆ ಅಂತ. ನಿನ್ನ ಟೈಮ್ಗೂ ನನ್ನ ಟೈಮ್ಗೂ ದೇವ್ರು ಏನೂ ಮಾಡಲ್ಲ. ದೇವ್ರು ಅಲ್ಲಿಂದ ಇಲ್ಲಿಂದ ನಿನ್ನನ್ನು ಎಲ್ಲೆಲ್ಲಿಂದನೋ ಎಳ್ಕೊಂಬಂದು ಎಲ್ಲೆಲ್ಲೋ ಜಾಯಿನ್ ಮಾಡ್ತಾನೆ. ಅವ್ರು ನೇಪಾಳದಲ್ಲಿದ್ದವರು ದೇವ್ರು ಕರ್ಕೊಂಬಂದು ಬ್ಯಾಂಗ್ಳೂರಲ್ಲಿ ಈ ಸಭೆಯಲ್ಲಿ ನಿಲ್ಲಿಸಿದ್ರು. ಇನ್ನೊಬ್ರು ಯಾರೋ ತಮಿಳ್ನಾಡಲ್ಲಿದ್ದರು, ಆಂಧ್ರದಲ್ಲಿದ್ದರು, ಕೇರಳದಲ್ಲಿದ್ದರು, ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದರು. ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಲಿಲ್ವಾ? ಇನ್ನು ಬರ್ತೀನಿ ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದ? ಒಂದು ಕಾಣದೆ ಒಂದು ದೇವರು ಮಾಡಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ರೂತಳು ಬೋವಜನ ಹೊಲದಲ್ಲಿ ಹಕ್ಕಲನ್ನು ಹಾಯೋದಕ್ಕೆ ಹೋಗಿದ್ದು ಪ್ರೀ ಪ್ಲ್ಯಾನ್ಡ? ನಹೋಮಿ ಪ್ಲ್ಯಾನ್ ಮಾಡಿದ್ಲ? ರೂತ್ಲು ಮಾಡಿದ್ಲ? ಅವಳು ದೈವ ನಿಯೋಗದಲ್ಲಿ. ಯಾವ ನಿಯೋಗ? ದಟ್ಸ್ ದ ಪ್ಲಾನ್ ಆಫ್ ಗಾಡ್. ಆಮೇಲೆ ನಿನ್ನನ್ನು ಒಂದು ಸ್ಥಳಕ್ಕೆ ದೇವರು ತಂದು ಹಾಕ್ತಾನೆ ಒಂದು ಉದ್ದೇಶಕ್ಕಾಗಿ ಅಂತ ಮರಿಬಾರ್ದು ಅದನ್ನು. ದಟ್ ಈಸ್ ಕಾಲ್ಡ್ ದ ಕೈರೋಸ್ ಮೂಮೆಂಟ್. ನಿಮ್ಗೆ ಅದಕ್ಕೆ ಕ್ಲೀನಾಗಿ ನಾನು ಬಿಡಿಸಿ ಹೇಳ್ತೀನಿ. ಆ ಕೈರೋಸ್ ಮೂಮೆಂಟ್ ನೀನು ಓಪನ್ ಆದಾಗ ನಿನ್ನ ಚರಿತ್ರೆ ಬದಲಾವಣೆ ಆಗುತ್ತೆ, ನಿನ್ನ ಜೀವಿತ ಬದಲಾವಣೆ ಆಗುತ್ತೆ, ನಿನ್ನ ಕ್ಯಾಲೆಂಡರ್ ಬದಲಾವಣೆ ಆಗುತ್ತೆ,
ನಿನ್ನ ಸ್ಟೈಲ್ ಬದಲಾವಣೆ ಆಗುತ್ತೆ, ನಿನ್ನ ರೀತಿ ಬದಲಾವಣೆ ಆಗುತ್ತೆ. ನಿನ್ನಲ್ಲಿ ಏನಾದರೂ ಬದಲಾವಣೆ ಕಂಡಿರೋದಾದ್ರೆ ನೀನು ದೇವರ ಪರ್ಪಸ್ ಅಲ್ಲಿ ಇದೆಯಾ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅದಕ್ಕೆ ತಕ್ಕ ಕಾಲದಲ್ಲಿ ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸ್ಕೊಳ್ರಿ. ತಕ್ಕ ಕಾಲದಲ್ಲಿ ನಾನು ನಿಮ್ಮನ್ನ ಮೇಲಕ್ಕೆತ್ತೀನಿ ಅಂತ. ಮೇಲಕ್ಕೆತ್ತೋ ಟೈಮಲ್ಲಿ ಬೇಡ ಬಿಡು, ಬೇಡ ಬಿಡು, ಬೇಡ ಅಂದರೆ ಡೋರ್ ಕ್ಲೋಸ್. ಒಂದು ಉದಾಹರಣೆ ಹೇಳ್ತೀನಿ. ದೇವರ ವಾಕ್ಯದಲ್ಲಿ ಅಬಿಬಾ ತಿಂಗಳು, ಕನ್ನಡದಲ್ಲಿ ಅಬಿಬಾ ತಿಂಗಳು ಅಂದರೆ ಚೈತ್ರ ಮಾಸ. ಅಬಿಬಾ ತಿಂಗಳ 14ನೇ ತಾರೀಕು 12 ಗಂಟೆಯ ನಂತರ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬರಬೇಕು ಎನ್ನೋದು ದೇವರು ಆಗ ನಿರ್ಣಯ ಮಾಡಿದಲ್ಲ, ಉದ್ದೇಶ ಮಾಡಿದಲ್ಲ. 400 ವರ್ಷಗಳ ಮುಂಚೆನೆ, ಅಂದ್ರೆ ಅಬ್ರಾಮನ ಹುಟ್ಟೋದಕ್ಕೆ ಮುಂಚೆನೆ ದೇವರು ಪದ್ಧತಿ ಮಾಡಿ ಇಟ್ಟಿದ್ದನು, ಡೇಟ್ ಸಮೇತ. ಅಬಿಬಾ ತಿಂಗಳು ಅಂದರೆ ಈ ಚೈತ್ರ ಮಾಸ ಅನ್ನೋದು ಇಬ್ರಿಯ ಕ್ಯಾಲೆಂಡರ್ನ ಮೊದಲನೇ ತಿಂಗಳು. ನಮಗೆ ಮಾರ್ಚ್ ಏಪ್ರಿಲ್ ಬರುತ್ತದೆ. ಮಾರ್ಚ್ ಏಪ್ರಿಲ್ ಇಬ್ರು ಕ್ಯಾಲೆಂಡ್ರು ನಮ್ಮ ಕ್ಯಾಲೆಂಡ್ರಿಗೂ ವ್ಯತ್ಯಾಸ ಇದೆ. ಅಬಿಬಾ ತಿಂಗಳು ಅಂದರೆ ಅದನ್ನು ನಿಶಾನ್ ಅಂತಲೂ ಹೇಳ್ತಾರೆ. ಕಾಲಕ್ರಮೇಣ ಯಹೂದ್ಯರ ಕ್ಯಾಲೆಂಡರ್ನ ಬದಲಾವಣೆ ಮಾಡಿದಾಗ ಅವರು ಅದನ್ನು ನಿಸಾನ್ ಮಂತ್ ಅಂತ ಕರೀತಾರೆ. ಅದರಲ್ಲೇ ಮೊದಲು ಜವೆಗೋಧಿ ಬಾರ್ಲೆ ಬೆಳೆ ಉಂಟಾಗೋದು. ಸ್ತೋತ್ರ. ನಾನು ಆ ಭಾಗ ಬಿಡ್ತೀನಿ ಅಲ್ಲಿಗೆ. ನಾನು ಇದನ್ನು ತರೋದಕ್ಕೆ ಕಾರಣ 400 ವರ್ಷಗಳಿಂದ ನಡೀದೇ ಇದ್ದ ಬಿಡುಗಡೆ. ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಬಿದ್ದಿದ್ದಂಥವರನ್ನು ಹೊರಗಡೆ ತರೋದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದು ಮೋಶೆ ಅಲ್ಲ, ಆರೋನನ ಅಲ್ಲ, ಮಿರ್ಯಾಮಳ ಅಲ್ಲ, ಇಸ್ರಾಯೇಲ್ನ 12 ಕುಲಗಳಲ್ಲಿ ಹಿರಿಯರಲ್ಲ. ಅಲ್ಲೆಲ್ಲೂಯ್ಯ. ಇದನ್ನು ಉದ್ದೇಶ ಮಾಡಿದ್ದು ಪರಲೋಕದ ದೇವರು. ಕ್ಯಾನ್ ಯು ಇಮ್ಯಾಜಿನ್? ಇದನ್ನ ಅರ್ಥ ಮಾಡ್ಕೊಳ್ತೀರಾ? ಹಲೋ, ಸಚ್ ಎ ಪರ್ಫೆಕ್ಟ್. ನೀವು ಕೇಳ್ಬೋದು ಎಲ್ಲಿ ಪಾಸ್ಟರ್ ಇದನ್ನ ಕುರಿತು ಬರ್ತಿದ್ದಾರೆ ಅಂತ. ವಿಮೋಚನ ಕಾಂಡ ಪುಸ್ತಕ 13:4. ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವವರಾಗಿದ್ದೀರಷ್ಟೇ. ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವವರಾಗಿದ್ದೀರಷ್ಟೇ. ಚೈತ್ರ ಮಾಸ ಅಬಿಬಾ ತಿಂಗಳು. ಓಕೆ, ಅದರ ಆದಿಕಾಂಡ ಪುಸ್ತಕಕ್ಕೆ ಬನ್ರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. ನೋಡಿದ್ರ ಯಾವಾಗ ಹೇಳ್ತಾ ಇರೋದು ಇದು? ಅಬ್ರಾಮನ್ ಕಾಲದಲ್ಲಿ. ಅಬ್ರಾಮನ್ ಹುಟ್ಟಕ್ ಮುಂಚೆನೆ ದೇವರು ಪ್ಲಾನ್ ಮಾಡಿದ್ದಾರೆ. ಇಸ್ರಾಯೇಲ್ ಜನರು 400 ವರ್ಷ ಅವರು ದಾಸತ್ವದಲ್ಲಿ ಇರಬೇಕೆನ್ನೋದು ದೇವ್ರ ಪ್ಲಾನ್ ಅಲ್ಲಿ ಇದೆ, ದೇವ್ರ ಉದ್ದೇಶದಲ್ಲಿದೆ. ಕೇಳ್ಬೋದು ಯಾಕೆ ದೇವ್ರು ಅಂತ ಉದ್ದೇಶ ಮಾಡಿದ್ರು ಅಂದ್ರೆ ಇವ್ರ ಸ್ವಭಾವ ಎಲ್ಲ ದೇವರ ಫಸ್ಟೇ ನೋಡ್ಬಿಟ್ಟಿದ್ದು. ನಮ್ಮಲ್ಲಿ ಹೇಳ್ತೀವಿ ಅಲ್ಲಿ ಬೆಳೆಯುವ ಸಿರಿ ಸ್ತೋತ್ರ. ದೇವ್ರ ಮೊಳಕೆಯಲ್ಲೇ ನೋಡ್ಬಿಟ್ರು. ಓ ಮೊಂಡು ಜನ, ಅಟಮಾರಿ ಜನ, ಹೇಳಿದ್ರೆ ಕೇಳದಿರುವ ಅವಿದ್ಯತದ ಜನ. ದೇವ್ರು ಅವಾಗಲೇ ಹೇಳಿದ್ರು, ಇವರು ಸಾಧಾರಣವಾಗಿ ಬಗ್ಗಲ್ಲ, ಇವರು ಅದ್ಭುತ ನೋಡಿದ್ರು ಬಗ್ಗಲ್ಲ, ಎಂಥ ಅದ್ಭುತ ಕಂಡ್ರು ಇವರು ಹೊರಗಡೆ ಬರಲ್ಲ, ಅನುಭವಿಸ್ಲಿ, ದಾಸತ್ವದಲ್ಲಿ ಇರಲಿ. ಎಷ್ಟು ಕಾಲ? 400 ವರ್ಷ. 14ನೇ ವಾಕ್ಯ ಗಮನಿಸ್ರಿ. ನಾನು ಉದ್ದೇಶ ಹೇಳ್ತಾ ಇದ್ದೀನಿ. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ. ನೋಡಿದ್ರ, ಅವಾಗ ಮೋಸೆ ಹುಟ್ಟಿದ್ನ, ಆರೋನ್ ಹುಟ್ಟಿದ್ನ, ಮಿರಿಯಾಮ್ ಹುಟ್ಟಿದ್ಲ, ಅಬ್ರಾಮನೇ ಹುಟ್ಟಿರ್ಲಿಲ್ಲ. ದೇವ್ರಾಗ್ಲೇ ಉದ್ದೇಶ ಮಾಡಿ ಇಟ್ಟಿದ್ದಾನೆ. ಹಲೋ ಸಿಸ್ಟರ್, ಹಲೋ ಬ್ರದರ್, ನೀನು ಹುಟ್ಟಕ್ ಮುಂಚೆನೆ ದೇವ್ರು ಎಲ್ಲ ಉದ್ದೇಶ ಮಾಡಿ ಇಟ್ಟಿದ್ದಾರೆ. ಇದೇ ರೂಟು, ಇದರಲ್ಲೇ ಹೋಗು. 399ನೇ ವರ್ಷದಲ್ಲಿ ಹುಟ್ಟದಂಥ ಮಗು ಹೇಳುತ್ತೆ, ನಮ್ಗೆ ಯಾಕೆ ಈ ಕಷ್ಟ ದೇವ್ರೇ, ಕಂಡೀರು ಯಾಕೆ? ದೇವ್ರು ಹೇಳ್ತಾರೆ 400 ಆಗಲಿ ಇರೋ ಅಂತ. ಅಲ್ಲೇ ಒಳಗಡೆ ಇದನ್ನು ಯೋಚನೆ ಮಾಡ್ರಿ. ಬೈಬಲ್ ವ್ಯಕ್ತವಾಗಿ ಹೇಳುತ್ತೆ. 14ನೇ ವಾಕ್ಯ, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೋಡಿದ್ರ ಹೆಂಗ್ ಬರ್ತಾರೆ? ಬಹಳ ಆಸ್ತಿವಂತರಾಗಿ. ಅವ್ರು ಐಗುಪ್ತ ದೇಶ ಬಿಟ್ಟು ಬರುವಾಗ ಬರೆಗೈಯಲ್ಲಿ ಬಂದ್ರ 400 ವರ್ಷಕ್ಕೆ ಮುಂಚೆ. ಇದನ್ನ ಆಗ್ಲೇ ದೇವ್ರು ಹೇಳಿದ್ರು. ನಾನು ಯೋಚನೆ ಮಾಡ್ತೀನಿ, ದಾಸತ್ವದಲ್ಲಿ ಇರೋರು ಸ್ವಲ್ಪ ನಿಮ್ಮ ಭಾವನೆಗೆ ಬರ್ತಾ ಇದ್ದೀನಿ. ಇದೀರಾ? 400 ವರ್ಷಗಳಿಂದ ದಾಸತ್ವದಲ್ಲಿ ಬಿದ್ದಿರೋರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ಮನೆ ಯಜಮಾನ ಹೋಗಮ್ಮ ಸಂತೋಷವಾಗಿ ಹೊಟ್ಟು ಬಾ
ನೆಕ್ಲೆಸ್ ಕೊಡ್ಲಾ, ಓಲೆ ಕೊಡ್ಲಾ, ಮುಗುತಿ ಕೊಡ್ಲಾ, ಬಳೆ ಕೊಡ್ಲಾ, ಬಿಚ್ಕೊಡ್ತಾರ. ನೀನನ್ನು ಕಟ್ಟಾಕಿ ಕೆಲಸ ಮಾಡಿಸೋರು. ಅದ್ರ ದೇವ್ರ ಉದ್ದೇಶ ಏನು ಗೊತ್ತಾ? ನೀನು ಧನವಂತನಾಗಿ ಶ್ರೀಮಂತರಾಗಿ ಹೊರಗಡೆ ಬರೋದು. ಇವತ್ತು ಯಾರ್ಯಾರೋ ಹೊರಗಡೆ ಬರ್ತಾ ಇದ್ದೀರಾ. ನೀವು ಸಾಧಾರಣವಾಗಿ ಬರೋದಿಲ್ಲ, ನೀವು ಧನವಂತರಾಗಿ ಹೊರಗಡೆ ಕಮಾನ್. ನೀವು ಯಾವ ದಾಸತ್ವದಲ್ಲಿ ಬಿದ್ದಿದ್ರು ಸರಿ, ನೀವು ಹೊರಗಡೆ ಬರುವಾಗ ನೀವು ಸಮೃದ್ಧಿಯಾಗಿ ಹೊರಗಡೆ ಬರ್ತೀರಾ. ಆ ಹೊರಗಡೆ ಬರುವ ದಿನವನ್ನ, ಆ ಟೈಮನ್ನ ದೇವರು ಗೊತ್ತು ಮಾಡಿದ್ದಾನೆ. ಅದು ಕ್ಲುಪ್ತ ಕಾಲ, ಅದು ಅಪಾಯಿಂಟೆಡ್ ಟೈಮ್, ಅದು ಕೈರೋಸ್ ಮೂಮೆಂಟ್. ಅಲ್ಲಿ ದಾಸತ್ವ ಅಲ್ಲಿ ಜನರ ದೇಶಕ್ಕೆ ಬಂದರೆ ದಾಸತ್ವದಲ್ಲೇ ಕಳೆಯೋದಲ್ಲ ದೇವ್ರ ಉದ್ದೇಶ. ನೀನನ್ನು ಅಲ್ಲಿ ಇಟ್ಟು ನಿನ್ನನ್ನು ಅಭಿವೃದ್ಧಿ ಮಾಡಿ. ನೋಡ್ರಿ ಮುಂದಕ್ಕೆ. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ಯಾರಿಗೆ ಇದು ಹೇಳ್ತಾ ಇರೋದು ಗೊತ್ತಾ? ಅಬ್ರಾಹ್ಮನ್ಗೆ ಹೇಳ್ತಾ ಇರೋದು. ತುಂಬಾ ಹೃದಯನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲೆಮಾರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ನೋಡಿದ್ರ, 4ನೇ ತಲೆಮಾರು ವಾಪಸ್ ಬರುತ್ತೆ ಅಂತ. ಎಲ್ಲಿಗೆ? ಸ್ತೋತ್ರ. ಎಲ್ಲಿಗೆ ವಾಪಸ್ ಬರೋದು? ಕನಾನ್ ದೇಶಕ್ಕೆ. ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ದೇಶ, ಅಲ್ಲಿಗೆ ವಾಪಸ್ ಬರ್ತಾರೆ. ಎಷ್ಟನೇ ತಲೆಮಾರು? 4ನೇ ತಲೆ. ಅಂದರೆ 400 ವರ್ಷಗಳ ನಂತರ. ಸ್ತೋತ್ರ ಬರಲಿಲ್ಲ. ಹಾಲೆಲೂಯಾ. Come on, somebody shout hallelujah. 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನು ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. God is waiting for something. ವೆಯ್ಟ್ ಮಾಡ್ತಾನೆ. ಆಮೇಲೆ ಅದನ್ನು ಅಪಾಯಿಂಟೆಡ್ ಟೈಮ್ ಅಂತ ಕರಿತೀವಿ, ಕೈರೋಸ್ ಮೂಮೆಂಟ್ ಅಂತ ಕರಿತೀವಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಅಂಥ ಅವಕಾಶ ಮಿಸ್ ಮಾಡಿ. ನನ್ನ ಜೀವನ ಎನ್ನೋದು ನಾನು ಡಿಸೈಡ್ ಮಾಡೋದಲ್ಲ, ನನ್ನ ದೇವರು ನನಗಾಗಿ ಡಿಸೈಡ್ ಮಾಡಿದ್ದಾನೆ. ನನಗಾಗಿ ದೇವರು ಡಿಸೈಡ್ ಮಾಡಿ ಇಟ್ಟಿದ್ದಾನೆ, ಪ್ಲ್ಯಾನ್ ಮಾಡಿ ಇಟ್ಟಿದ್ದಾನೆ, ಉದ್ದೇಶ ಇಟ್ಟಿದ್ದಾನೆ. ಅದನ್ನು ವ್ಯರ್ಥ ಮಾಡೋದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಎಷ್ಟು ಜನ ಅದನ್ನು ನಂಬ್ತೀರಾ? ಅದಕ್ಕೆ ಕಾರ್ಗತ್ತಲೆಯ ಕಣಿವೆಯಲ್ಲಿ ನೀನು ಹಾದು ಹೋದಾಗಲೂ ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ದೇವರು ನಿನ್ನ ಹತ್ರನೇ ಇರ್ತಾನೆ. ನೀನು ಜಲರಾಶಿಗಳನ್ನು ದಾಟುವಾಗ ಅದು ನಿನ್ನನ್ನು ಮುಳುಗಿಸೋದಿಲ್ಲ. ಬೆಂಕಿಯಲ್ಲಿ ಹಾದು ಹೋದ್ರೆ ನಿನ್ನನ್ನು ದಹಿಸೋದಿಲ್ಲ. ಇಫ್ ಯು ಆರ್ ಇನ್ ದ ಪರ್ಪಸ್ ಆಫ್ ಗಾಡ್, ನೀನೆಂಥ ಪರಿಶೋಧನೆಯಲ್ಲಿ ಹೋದ್ರು ನಿನ್ನನ್ನ ಮುಟ್ಟಕ್ಕಾಗಲ್ಲ. ಯಾವ ಶತ್ರು ಮುಟ್ಟಕ್ಕಾಗಲ್ಲ. ಕಮ್ ಆನ್ somebody shout hallelujah. ನನ್ನ ಜೀವನದಲ್ಲಿ ದೇವರ ಅನುಮತಿ ಇಲ್ಲದೆ ಯಾರು ಬರಲ್ಲ, ಯಾವ ಕನೆಕ್ಷನ್ ಬರಲ್ಲ, ಯಾವ ಕಾಂಟ್ಯಾಕ್ಟ್ ಬರಲ್ಲ. ನಾನು ಅದನ್ನ ನಂಬಿದ್ದೇನೆ, ಆಳವಾಗಿ ನಂಬ್ತೇನೆ. ಪ್ರತಿದಿನ ನನ್ನ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ನಿನ್ ಚಿತ್ತ ಇಲ್ಲದೆ ಇರೋದು ಯಾವುದು ನನ್ನ ಹತ್ತಿರಕ್ಕೂ ಬರಬಾರ್ದು, ನಿನ್ ಚಿತ್ತ ಇರೋದು ಯಾವುದು ತಪ್ಪಿಸ್ಕೊಳ್ಬಾರ್ದು. ಅದು ನನ್ನ ಪ್ರಾರ್ಥನೆ. ಐ ಬಿಲೀವ್ ಇನ್ ದಟ್. ಎವ್ರಿ ಡೇ ಐ ಪ್ರೇ ಫಾರ್ ದಟ್. ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ. ಫರೋಹನು ಎಷ್ಟೇ ಪ್ರಬಲನಾಗಿರ್ಬಹುದು, ದೇವರು ಉದ್ದೇಶಿಸದೆ ನೆರವೇರೋದು. ಅಂದ್ರೆ ಅಬೀಬ ತಿಂಗಳ 14ನೇ ದಿವಸ 14ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಆದಮೇಲೆ ಪಸ್ಕದ ಕುರಿ ಮರಿ ಕುಯ್ಯಲ್ಪಡಬೇಕು. ಅದರ ರಕ್ತ ಬಾಗಿಲೆಲ್ಲ ಚಿರಬೇಕು. ಹೊರಗಡೆ ಬರೋ ಟೈಮ್ ಆಯಿತು. ದೇವರು ಗೊತ್ತು ಮಾಡಿರುವಂಥ ಆ ರಾತ್ರಿಯಲ್ಲೇ ಅವರು ಹೊರಗಡೆ ಬರ್ತಾರೆ. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಎ ಅಪಾಯಿಂಟೆಡ್ ಟೈಮ್. ಪ್ರತಿಯೊಂದಕ್ಕೂ ಕಾಲವು ಕ್ಲುಪ್ತವಾಗಿದೆ. ವಿಮೋಚನ ಕಾಂಡ ಪುಸ್ತಕ 12:18 ಹೇಳ್ತದೆ, ಮೊದಲನೆಯ ತಿಂಗಳಿನ 14ನೇ ದಿವಸದ ಸಾಯಂಕಾಲ ಮೊದಲುಗೊಂಡು ಅದೇ ತಿಂಗಳಿನ 21ನೇ ದಿನದ ಸಾಯಂಕಾಲದವರೆಗೂ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ದಟ್ಸ್ ದ ಪ್ಲಾನ್ ಆಫ್ ಗಾಡ್. ಗಮನಿಸಿ ಪ್ರಿಯರೇ, ಇದನ್ನು ಬಹಳ ಚೆನ್ನಾಗಿ ಗಮನಿಸ್ರಿ. ದೇವರು ನಮ್ಮನ್ನು ಕುರಿತು ಮಾಡಿರುವ ಉದ್ದೇಶ ಉತ್ತಮವಾಗಿ ಮಾಡಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಭಾಗದಲ್ಲಿ ಸೈತಾನನು ಅವನು ನಮಗೆ ವಿರುದ್ಧವಾದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕೆಲ ಮನುಷ್ಯರು ನಿಮಗೆ ವಿರುದ್ಧವಾಗಿ ಉದ್ದೇಶಗಳನ್ನ ಮಾಡಿರ್ತಾರೆ, ಪ್ಲಾನ್ ಮಾಡಿರ್ತಾರೆ ನಿಮ್ಮನ್ನು ನಾಶ ಮಾಡೋದಕ್ಕೆ. ಹೊಟ್ಟೆ ಕಿಚ್ಚಿನಿಂದ, ನಿಮ್ಮ ಉದ್ಧಾರವನ್ನು ಕಂಡು ಅಸೂಯೆಯಿಂದ. ಮನುಷ್ಯನ ಉದ್ದೇಶವೋ ಸೈತಾನನ ಉದ್ದೇಶವೋ ನೆರವೇರೋದಿಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ನಾನು ಉದ್ದೇಶಿಸಿದ್ದೇನೆ ಅದೇ ನೆರವೇರೋದು. ಐ ಆಮ್ ಅಂಡರ್ ದ ಪರ್ಪಸ್ ಆಫ್ ಗಾಡ್. ನಾನು ದೇವರ ಉದ್ದೇಶದ ಕವರಲ್ಲಿದ್ದೇನೆ. ಯಾರಾದ್ರೂ ಮಾತನಾಡಿ ಪ್ರಿಯರೇ. ನನ್ನ ಕುಟುಂಬ ದೇವರ ಉದ್ದೇಶದ ಕವರಿಂಗ್ ಅಲ್ಲಿದೆ. ನಾನು ದೇವರ ಉದ್ದೇಶದ ಕವರಿಂಗ್ ಅಲ್ಲಿದ್ದೇನೆ. ನನ್ನ ಮಕ್ಕಳು ದೇವರ ಉದ್ದೇಶದ ಕವರಿಂಗ್ ಅಲ್ಲಿದ್ದಾರೆ. ಈ ಸಭೆ ದೇವರ ಉದ್ದೇಶದ ಕವರಿಂಗ್ ಅಲ್ಲಿ ಇರೋದ್ರಿಂದ ಯಾವ ಶಕ್ತಿಗೂ ಯಾವ ವ್ಯಕ್ತಿಗೂ ನಮ್ಮನ್ನು ಮುಟ್ಟಕ್ಕಾಗಲ್ಲ. ಆದ್ರಿಂದಲೇ ದೇವರು ಹೇಳಿದನು, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವವರು ಯಾರು?
ಅನೇಕ ಸಂದರ್ಭಗಳಲ್ಲಿ ದೇವರು ನಿಮ್ಮನ್ನು ಕುರಿತು ಮಾಡಿರೋ ಉದ್ದೇಶ, ದೇವರ ಉದ್ದೇಶ ನೆರವೇರೋದಕ್ಕೆ ಹತ್ತುರಿತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ಆ ಸಮಯದಲ್ಲಿ ಸೈತಾನನು ಅವನ ತಂತ್ರಗಳಿಂದ ನಿಮ್ಮ ದೇವರ ಉದ್ದೇಶವನ್ನು ನಾಶ ಮಾಡೋದಕ್ಕೆ ನೋಡ್ತಾನೆ. ಒಂದು ಉತ್ತಮವಾದ ಉದಾಹರಣೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಯಾಗಿದ್ದವನು ಏಲಿಯನು. ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಯಾದಂಥ ಏಲಿಯನು ಇಸಬೇಲನ ಪ್ರವಾದಿಗಳ ಸಂಗಡ ಹೋರಾಡಿ ಗೆದ್ದು ಪರಲೋಕದಿಂದ ಬೆಂಕಿ ಇಳಿಸಿದವನು. ಆದರೆ ಸೈತಾನನು ಇಸಬೇಲನ ಮೂಲಕ ಕೆಲವೊಂದು ಸವಾಲುಗಳನ್ನು ಭಯ ಹುಟ್ಟುವ ರೀತಿಯಲ್ಲಿ, ಆತಂಕಕ್ಕೆ ಒಳಗಾಗುವ ರೀತಿಯಲ್ಲಿ ಇಸಬೇಲಳು ಸಾರಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ಏಲಿಯನ ಬಳಿಗೆ ದೂತರನ್ನು ಕಳಿಸಿ ಮೆಸೆಂಜರ್ನ ಕಳಿಸಿ ಹೇಳ್ತಾಳೆ, ಅವನಿಗೆ ನೀನು ಪ್ರವಾದಿಗಳ ಪ್ರಾಣಗಳನ್ನು ತೆಗೆದಂತೆ ನಾಳೆ ಇಷ್ಟೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳಿಸಿದ್ಲು. ಅಂದರೆ ನಾಳೆ ಇಷ್ಟೊತ್ತಿಗೆ ನಿನ್ನನ್ನು ಮುಗಿಸ್ತೀನಿ, ನಿನ್ನ ಕಥೆ ಮುಗಿಸ್ತೀನಿ ಅಂತ. ಏಲಿಯನನ್ನು ನಿರಾಶೆಪಡಿಸುವ ಮಾತದು, ದುಃಖಪಡಿಸುವ ಮಾತದು, ಆತಂಕಕ್ಕೆ ಒಳಪಡಿಸುವ ಮಾತದು, ಸವಾಲು. ಸಾಧಾರಣವಾದವಳೆಲ್ಲ ಹೇಳ್ತಾ ಇರೋದು, ಯಾವುದಕ್ಕೂ ಹಿಂಜರಿಯದೇ ಇರುವಂಥವಳು, ಮನುಷ್ಯರ ರಕ್ತದ ಮೇಲೆ ಚೆಲ್ಲಾಟ ಆಡುವಂಥ ಇಸಬೇಲಿನ ಶಕ್ತಿ ಅವಳ ಹಿಂದಗಡೆ ದುರಾತ್ಮ ಕ್ರಿಯೆ ಮಾಡ್ತಾ ಇರುವಾಗ ಈ ವಾರ್ತೆ ಕೇಳಿದಂಥ ಏಲಿಯನು ಅವನು ನಿರಾಶೆಗೆ ಒಳಗಾಗ್ತಾನೆ. ಸೈತಾನನ ಉದ್ದೇಶ ಅವನು ನಿರಾಶೆಗೆ ಒಳಗಾಗಿ ಆ ನಿರಾಶೆಯಲ್ಲಿ ಅವನು ಸಾಯ್ಬೇಕು. ಅವನೇನ್ ಮಾಡ್ದ, ಒಂದು ದಿನ ದೂರ ನಡೆಯುವಷ್ಟು ನಡೆದು ದೂರ ಹೋಗಿ ಜಾಲಿ ಗಿಡದ ಮಧ್ಯದಲ್ಲಿ ಅಲ್ಲಿ ಸಾವನ್ನು ಅಪೇಕ್ಷಿಸ್ತಾ ಇದ್ದಾನೆ. ನಿರಾಶೆಗೆ ಒಳಗಾದ ಯಾವ ಮನುಷ್ಯನೂ ಆದರೆ ಅವನ ಅಂತ್ಯ, ನಾನು ಆಗ್ಲೇ ಹೇಳಿದೆ, ಆತ್ಮಹತ್ಯೆಯಲ್ಲಿ. ಅದರ ಅರ್ಥ ಇವನು ಹೆಂಗಾದ್ರೂ ಅಲ್ಲೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಬೆದರಿಕೆ ಇಸಬೇಲ್ನಿಂದ ಬರ್ತಾ ಇದೆ. ಆದ್ರೆ ನೋಡ್ರಿ, 1 ಅರಸರುಗಳ ಪುಸ್ತಕ 19ನೇ ಅಧ್ಯಾಯ, 1 Kings chapter 19 verse 3-9, 3ರಿಂದ 9ನೇ ವಾಕ್ಯ. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟು ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿನದ ಪ್ರಯಾಣದಷ್ಟು ದೂರ ಹೋಗಿ, ಯಾರ ಕಣ್ಣಿಗೂ ಕಾಣಬಾರ್ದು, ಶಿಷ್ಯರನ್ನೆಲ್ಲ ಬಿಟ್ಬಿಟ್ರು. ಏಲಿಯ ಬಿಟ್ಬಿಟ್ಟ, ಯಾರಿಗೂ ಗೊತ್ತಾಗಬಾರ್ದು, ಒಂಟಿಯಾಗಿ ದೂರ. 1 ದಿನದ ಯಾತ್ರೆ ಅಂದರೆ ಎಷ್ಟು ದೂರ ಹೋಗಿರ್ಬೋದು, ಕಾಡಲ್ಲಿ, ಅರಣ್ಯದಲ್ಲಿ. ಅದರ ಉದ್ದೇಶ ಏನು, ಯಾವುದೋ ಒಂದು ದೊಡ್ಡ ಬೆಟ್ಟದಿಂದ ಅವನ್ನ ಪ್ರೇರಣೆ ಮಾಡಿ ನೀನು ಇಲ್ಲಿಂದ ಜಿಗಿದು ಸತ್ತೋಗ್ಬಿಡು, ಆತ್ಮಹತ್ಯೆ ಮಾಡಿಸೋದಿಕ್ಕೆ. ಸೈತಾನ್ ಯಾವಾಗಲೂ ಕ್ರಿಯೆಗಳು ಇದನ್ನೇ ಮಾಡಿಸೋದು. ಗಿಡದ ಕೆಳಗೆ ಕೂತ್ಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನ ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಏಲಿಯನು ಎದ್ದು ನೋಡಲೆ ಕೆಂಡದ ಮೇಲೆ ಸುಟ್ಟ ರೊಟ್ಟಿ, ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದು ತಿಂದು ಕುಡಿದು ತಿರುಗಿ ಮಲಗಿದ. ಸಾಯಕ್ಕೆ ಬಂದವನು, ಸೋತ್ರ ಇವನ ಸಾಕು, ನನ್ನ ಹತ್ರ ಅನೇಕರು ಬಂದಿದ್ರು, ಸಾಕು ಪಾಸ್ಟ್ರೆ, ಸತ್ತೋಗ್ಬೇಕು ಅನ್ಕೊಂಡಿದ್ದೀನಿ, ಆಗ್ತಾ ಇಲ್ಲ ಪಾಸ್ಟ್ರೆ. ಸೋತ್ರ ತಿಂದು ಕುಡಿದು ತಿರ್ಗಾ ಮಲಗಿದ್ದಾರೆ. ಯೆಹೋವನ ದೂತನು 2ನೇ ಸಾರಿ ಬಂದವನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು ಅಂದರೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ ತಿರ್ಗಾ ಊಟ ರೆಡಿ. ಬೆಳಗ್ಗೆ ಮಲಗಿದ್ದ, ಮಧ್ಯಾಹ್ನ ಲಂಚಿಗೆ ಎಬ್ಬಿಸ್ಕೊಟ್ರು, ತಿಂದ, ತಿರ್ಗಾ ಮಲಗಿದ, ಮತ್ತೆ ರಾತ್ರಿ ಡಿನ್ನರ್ಗೆ ತಿರ್ಗಾ ಎಬ್ಬಿಸಿದ್ರು. ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಏಲಿಯನೇ ನೀನು ಇಲ್ಲೇನು ಮಾಡ್ತೀಯ ಎಂಬ ವಾಣಿ ಕೇಳಿಸ್ತು. ಇವನು ಸಾಯಕ್ಕೆ ತಾನೇ ಹೋದ. ಇವನ ಉದ್ದೇಶ ಏನು, ಸಾಯಬೇಕು ಅಪೇಕ್ಷಿಸ. ನಿಜವಾಗಿ ಹೇಳ್ರಿ, ನಾನು
ಒಪ್ಪನ ಕೇಳ್ತಾ ಇದ್ದೀನಿ, ಸಾಕು ನನಗೆ ಈ ಜೀವನ, ಸಾಯಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಸತಿ ಆದರೂ ಸತ್ತೋಗ್ಬಿಡೋಣ ಅಂತ ಬಂದಿರೋರು ಎಷ್ಟು ಜನ ಇದ್ದೀರಾ? ಇವತ್ತು ನೀನು ಜೀವಂತವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ದೇವರ ಉದ್ದೇಶ ನೀನು ಸಾಯ್ಬೇಕು ಅನ್ನೋದಲ್ಲ. ಏಲಿಯನ ನೀನು ಸಾಯ್ಬೇಕಾದವನಲ್ಲ. ಏಲಿಯನಿಗೆ ಮರಣ ನಿಶ್ಚಯಿಸಿಲ್ಲ, ಅದು ದೇವರ ಉದ್ದೇಶ. ಇಸಬೇಲಳು ನಾಳೆ ಇಷ್ಟೊತ್ತಿನಲ್ಲಿ ಅವಳ ಪದ ಏನು? ದೇವತೆಗಳು ನನಗೆ ಬೇಕಾದದ್ದು ಮಾಡ್ಲಿ ಅಂತ. ಆ ದೇವತೆಗಳು ಯಾರು? ಅವಳನ್ನೇ ಕೊಂದು ರಕ್ತ ಕುಡಿಯುವಂತವು. ಅದೇ ಮಾಡಿದ್ದು. ಸ್ತೋತ್ರ ಹೇಳಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆದ್ರೆ ದೇವರು ಏಲಿಯನ ಕುರಿತು ಇರುವಂತ ಉದ್ದೇಶ ಏನು ಗೊತ್ತಾ? 15ನೇ ವಾಕ್ಯ, 1 ಅರಸರುಗಳ ಪುಸ್ತಕ 15ನೇ ವಾಕ್ಯದಿಂದ 19ನೇ ಅಧ್ಯಾಯ 15ನೇ ವಾಕ್ಯದಿಂದ. ಹಲೋ, ನಾನು ಹೇಳ್ತಾ ಇದ್ದೀನಿ, ಸೈತಾನು ನಿಮ್ಮನ್ನು ನಾಶ ಮಾಡೋದಕ್ಕೆ ಉದ್ದೇಶ ಮಾಡಿರೋ ದೇವರ ಉದ್ದೇಶ ಬೇರೆ ಇದೆ ಅಂತ. ಏಲಿಯನ್ ಸಾಯ್ಬೇಕೆನ್ನೋದು ಅವರ ಉದ್ದೇಶ, ಇಸಬೇಲನ ಉದ್ದೇಶ. ಆದ್ರೆ ದೇವರ ಉದ್ದೇಶ ಅದಲ್ಲ. ದೇವರ ಉದ್ದೇಶ ಏನು ಗೊತ್ತಾ? ಹೇಯ್ ಏಲಿಯನೇ, ನೀನು ಎದ್ದೇಳು. ಎದ್ಬಿಟ್ಟು ಏನು ಮಾಡು? 15ನೇ ವಾಕ್ಯದ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ಒಬ್ಬ ಅರಸನನ್ನ, ಅಜಾಯೇಲನನ್ನ ಅರಾಮ್ಯರ ಅರಸನಾಗಿ ನೀನೇನ್ ಮಾಡಬೇಕು? ಸ್ತೋತ್ರ. ಸಾಯಕ್ಕೆ ಹೊರಟವನನ್ನ ಅಭಿಷೇಕ ಮಾಡಕ್ಕೆ ಕಳಿಸ್ತಾ ಇದ್ದಾನೆ. ಇವತ್ತಿಗೆ ಕೆಲವರನ್ನ ದೇವರ ಅಭಿಷೇಕ ಮಾಡೋದಿಕ್ಕೆ, ನೀನು ಸಾಯ್ಬೇಕಾದ ವ್ಯಕ್ತಿ ಅಲ್ಲ. ನಿನ್ನ ಮೇಲಿರೋ ಅಭಿಷೇಕ ಇನ್ನು 10 ಜನರಿಗೆ ಕೊಡೋದಿಕ್ಕೆ ದೇವರ ಉದ್ದೇಶ ಅದು. 2 ಆಮೇಲೆ ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಅಬೇಲ್ ಮೆಹೋಲದವನು ಶಾಫಾಟನ ಮಗನೂ ಆದ ಏಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ನೋಡಿದ್ರಾ? ಯೇಹುವನ್ನ ಇಸ್ರಾಯೇಲರ ಅರಸನಾಗಿಯೂ ನಿನಗೆ ಬದಲಾಗಿ ಏಲಿಷನ, ಶಾಫಾಟನ ಮಗನಾದಂತ ಏಲಿಷನನ್ನ ಪ್ರವಾದಿಯನ್ನಾಗಿಯೂ ನೀನು ಅಭಿಷೇಕ ಮಾಡಬೇಕು. ದೇವರ ಉದ್ದೇಶ ಅದು. ಇಸಬೇಲನ ಉದ್ದೇಶ ಮರಣ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಉದ್ದೇಶಿಸಿರುವುದನ್ನ ಯಾರು ವ್ಯರ್ಥಪಡಿಸ್ತಾರೆ? ನನ್ನ ಮೇಲೆ ದೇವರ ಉದ್ದೇಶ ಏನು ಅಂತ ನನಗಿಂತ ಬ್ಯೂಟಿಫುಲ್ ಆಗಿ ನನ್ನ ದೇವರು ಗೊತ್ತು. ಏನು ತಾಗಲ್ಲ. ಇಲ್ಲಿ ಯಾರೋ ಹೇಳಿದ್ರು 2009 ಡಿಸೆಂಬರ್ 31 ಮುಗಿಯೋಷ್ಟರಲ್ಲಿ, ಸ್ತೋತ್ರ, ನಾನು ಆಕ್ಸಿಡೆಂಟಲ್ಲಿ ಸತ್ತೋಗ್ತೀನಿ, ನನ್ನ ಮಕ್ಕಳೆಲ್ಲ ಭಿಕ್ಷೆ ಬೇಡ್ತವೆ, ನನ್ನ ಹೆಂಡತಿ ವಿಧವೆ ಆಗ್ತಾಳೆ ಅಂತ. ಸ್ತೋತ್ರ. ಇವತ್ತು 2025 ಘಂಟಾಘೋಷವಾಗಿ ದೇವರ ಉದ್ದೇಶ ಪ್ರಸಂಗ ಮಾಡ್ತಾ ಇದ್ದೀನಿ. ಇಸಬೇಲೇ, ನಾಳೆ ಇಷ್ಟೊತ್ತಿನಲ್ಲಿ ನಿನ್ನ ತಲೆ ತೆಗಿತೀನಿ, ನಿನ್ನ ಪ್ರಾಣ ತೆಗಿತೀನಿ ಅಂದೆಲ್ಲ ದೇವ್ರ ಉದ್ದೇಶ. ಹೇ, ನೀನು ಅಜಾಯೇಲನನ್ನ ಅರಾಮ್ಯರ ಅರಸನಾಗಿ ಅಭಿಷೇಕ ಮಾಡಬೇಕು. ನೀನು ಯೇಹುವನ್ನ ನೀನು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಮಾಡಬೇಕು. ಶಾಫಾಟನ ಮಗನಾದ ಏಲಿಷನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕ ಮಾಡಬೇಕು. ಇದೆಲ್ಲ ಪೆಂಡಿಂಗ್ ಇರುವಾಗ ಅವಳೆ ಏನೋ ಅಂದ್ಲು ಅಂತ ನೀನು ಯಾಕೋ ಎದುರ್ತೀಯಾ? ಕಮಾನ್, ಯಾವುದೋ ಡಾಕ್ಟ್ರು ಹೇಳಿದ್ರು ಅಂತ ನೀವು ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಯಾರೋ ಹೇಳಿದ್ರು ಅಂತ ನೀವು ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ಯಾರೋ ಮಾತಾಡಿದ್ರು, ಯಾರೋ ಶಾಪ ಹಾಕಿದ್ರು ಅಂತ ನೀವು ಯಾಕೆ ತಲೆ ಕೆಡಿಸ್ಕೊಬೇಕು? ಯೆಹೋವನು ಉದ್ದೇಶ ಮಾಡಿರೋದಾದ್ರೆ ಅದನ್ನ ವ್ಯರ್ಥಗೊಳಿಸುವವರು ಯಾರು? I am under the purpose of God. No demon can touch me. ಮಂತ್ರ ಮಾಡಿ ನಮ್ಮ ಮನೆ ಹತ್ರ ನಿಂಬೆಹಣ್ಣು ಹಾಕಿದ್ರು, ತೆಂಗಿನಕಾಯಿ ಹೊಡೆದಿದ್ರು. ಒಳ್ಳೆ ಚಟ್ನಿಗೆ ತೆಂಗಿನಕಾಯಿ ಸಿಗೋದೇ ಕಷ್ಟ. ಮಾಡ್ಕೊಂಡು ತಿನ್ನವ. ನಿಂಬೆಹಣ್ಣು ಸಿಕ್ಕಿದ್ರೆ ಮಾಡು, ಚಿತ್ರಾನ್ನ ಮಾಡ್ಕೊಂಡು ತಿನ್ನು, ಜ್ಯೂಸ್ ಮಾಡ್ಕೊಂಡು ಕುಡಿ. ಸ್ತೋತ್ರ. ದೇವರ ಉದ್ದೇಶನೇ ನೆರವೇರೋದು. ದೇವ್ರ ಉದ್ದೇಶದಲ್ಲಿ ನಾನಿದ್ದೀನಿ. ಧೈರ್ಯವಾಗಿ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾನು ದೇವ್ರ ಉದ್ದೇಶದಲ್ಲಿದೆ, ನೀವೋ ಅಂತ ಕೇಳ್ರಿ. ನಾನು ಭಾಳ ಇಷ್ಟ ಕೊಟ್ಟಿದ್ದೆ ಗೊತ್ತಾ? ಏಲಿಯನೇ ಅದೇಂಗ್ಲ ನಿನ್ನಷ್ಟಕ್ಕೆ ನೀನೇ ತೀರ್ಮಾನ ತಗೊಂಬಿಟ್ಟ. ಅವಳು ಹೇಳಿದ್ಲು ಅಂತ ನೀನು ಯಾಕ್ಲೋ? ಹೇಯ್, ನನ್ನ ಉದ್ದೇಶ ನಿಂಗೆ ಗೊತ್ತಿಲ್ಲ. ನಿನ್ನ ನಂತರ ಆ ಶಾಫಾಟನ ಮಗ ಇದ್ದಾನಲ್ಲ, 12 ಜೋಡಿ ಎತ್ತುಗಳನ್ನ ಇಟ್ಕೊಂಡು ಹೊಲದಲ್ಲಿ ಅವನು ಗೇಯ್ತಾ ಇದ್ದಾನೆ. ಅದರಲ್ಲಿ 1 ಜೋಡಿ ಎತ್ತನ್ನು ಅವನೇ ಸ್ವಂತವಾಗಿ ಗೇಯ್ತಾ ಇದ್ದಾನೆ. ಹೋಗಿ ಅವನ್ನ ಅಭಿಷೇಕ ಮಾಡಲ. ಅವ್ನು ನೆಕ್ಸ್ಟ್ ನಿನ್ನ ಕಾಲ ಆದಮೇಲೆ ಅವನು ಮೈಂಟೈನ್ ಮಾಡಬೇಕು. ನನ್ನ ಕಾಲ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ನ ಎಬ್ಬಿಸ್ದೆ. ಕರ್ನಾಟಕದಿಂದ ನನ್ನನ್ನು ದೇವರು ಎತ್ತಗನ್ನ. ಒಳ್ಳೆ ಬೆದರಿಕೆಗಳಿಗೆ ಹೆದರಬೇಡ್ರಿ.
ಸೈತಾನನು ಸುಳ್ಳುಗಾರನು, ಸುಳ್ಳಿನ ಹಬ್ಬ ಅವನು. ನೀನು ಎದುರ ಅವಶ್ಯಕತೆ ಇಲ್ಲ. ನಿನ್ನ ಮೇಲಿರೋ ಅಭಿಷೇಕ ಮುಂದಿನ ತಲೆಮಾರನ್ನು ಎಬ್ಬಿಸುವ ಅಭಿಷೇಕವಾಗಲಿ. ಶಾಫಾಟನ ಮಗನಾದ ಎಲೀಷನ ನೆಕ್ಸ್ಟ್ ಪ್ರವಾದಿಯನ್ನಾಗಿ ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಅವನ ಮೇಲೆ ಇಳಿಸಬೇಕಾಗಿದೆ. ದಿಸ್ ಇಸ್ ಗಾಡ್ ಪರ್ಪಸ್. ದೇವರ ಉದ್ದೇಶ. ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ಯಾರೋ ಕೊಂದು ಬಿಡ್ತೀನಂತ ಹೋಗೋ, ಅವನು ಗೈತಾ ಇದ್ದಾನಲ್ಲಿ, ಅವನ ಮೇಲೆ ನೀನು ಕಂಬಳಿ ಎತ್ತು ಹಾಕು, ಯಾತ್ರೆ ಮಾಡು, ಅವನು ಕರ್ಕೊ, ಸೋತ್ರ ಯಾತ್ರೆ ಮಾಡು. ಫಸ್ಟ್ ಗಿಲ್ಗಾಲ್ ಎಂಬ ಸ್ಥಳಕ್ಕೆ ಬರ್ತೀಯ. ಗಿಲ್ಗಾಲ್ ನಿನ್ನ ನಿಂದೆಗಳನ್ನು ಉರುಳಿಸುವ ಸ್ಥಳ. ಅಲ್ಲಿಂದ ನೀನು ಬೆತ್ತೇಲಿಗೆ ಬರ್ತೀಯ. ಬೆತ್ತೇಲ್ ದೇವರ ಮನೆಯಾಗಿದೆ, ಅಲ್ಲಿ ಬರ್ತೀಯ. ಅಲ್ಲಿಂದ ಎರಿಕೋ ಬರ್ತೀಯ. ಎರಿಕೋವಿಂದ ಯೋರ್ದಾನಿಗೆ ಬರ್ತೀಯ. ಯೋರ್ದಾನ್ನಲ್ಲಿ ಸ್ತೋತ್ರ, ಯೋರ್ದಾನ್ನಲ್ಲಿ ನಿನಗೋಸ್ಕರವಾಗಿ ಹಲ್ಲೆಲೂಯ ಒಂದು ರಥಾಶ್ವ ಕಾಯ್ತಾ ಇದೆ. ಯಾವಾಗ ಯೋರ್ದಾನ್ಗೆ ನಿನ್ನ ಕಂಬಳಿಯನ್ನು ತಗೊಂಡು ಒಡಿ, ಅದು 2 ಭಾಗ ಆಗುತ್ತೆ. ಆಚೆ ದಡ ಸೇರಿದಾಗ ನಿನ್ನನ್ನು ಕರೆದುಕೊಂಡು ಹೋಗೋದಿಕ್ಕೆ ರೆಡಿಯಾಗಿರುವ ಅಗ್ನಿಮಯವಾದ ರಥಾಶ್ವಗಳು ನಿನಗಾಗಿ ಕಾಯ್ತಾ ಇದೆ. ಏಲಿಯನೇ, ನಿನಗೆ ಮರಣ ಇಲ್ಲ ಕಣೋ. ಜೀವಂತವಾಗಿ ಸುಳಿಗಾಳಿಗಳ ಮೂಲಕ ಪರಲೋಕಕ್ಕೆ ಒಯ್ಯಬೇಕೆನ್ನೋದು ಅದು ನನ್ನ ಪದ್ಧತಿ, ಅದು ನನ್ನ ಉದ್ದೇಶ. Come on somebody, shout hallelujah. ಸುಳಿಗಾಳಿಗಳ ಮುಖಾಂತರವಾಗಿ ಪರಲೋಕಕ್ಕೆ ನೀನು ಮರಣವಿಲ್ಲದೆ ಎತ್ತಲ್ಪಡಬೇಕೆನ್ನೋದು ದೇವರ ಉದ್ದೇಶ. ಅಂತ ಏಲಿಯನು ಈಗ ಮರಣವನ್ನು ಅವನು ಅಪೇಕ್ಷಿಸ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಪರಿಶುದ್ಧಾತ್ಮ ನನಗೆ ಹೇಳಕ್ಕೆ ಹೇಳಿದನು, ಕೆಲ ಸಂದರ್ಭಗಳಲ್ಲಿ ಸನ್ನಿವೇಶಗಳು ಪರಿಸ್ಥಿತಿಗಳ ಒತ್ತಡಕ್ಕೆ ಮಣಿದು ಬೇಡದೇ ಇರುವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಹಾಗೆ ಮಾಡಬೇಡ್ರಿ. ಬೇಡದೇ ಇರುವಂತ ತೀರ್ಮಾನಗಳನ್ನು ತಗೊಂಬೇಡ್ರಿ. ದೇವರು ನಿಮ್ಮನ್ನು ನೆಟ್ಟಿರೋದಾದ್ರೆ ಬೆಳೆಸೋ ಜವಾಬ್ದಾರಿ ದೇವ್ರದೇ. ದೇವರು ನಿಮ್ಮನ್ನು ಇಟ್ಟಿದ್ರೆ ಕಾಯೋ ಕೆಲಸ ದೇವ್ರದೇ. ಸನ್ನಿವೇಶ, ಸಂದರ್ಭ, ವಾತಾವರಣ, ಪ್ರತಿಕೂಲ, ಹೋರಾಟ, ಅಯ್ಯೋ ನಂಗಾಗಲ್ಲ, ಬೇಡದೇ ಇರೋ ತೀರ್ಮಾನ ತೆಗೆದುಕೊಳ್ಬೇಡ್ರಿ. ಕಾರಣ ದೇವರಿಗೆ ಈ ಸನ್ನಿವೇಶವನ್ನ, ಈ ಪರಿಸ್ಥಿತಿಯನ್ನ ಬದಲಾಯಿಸೋಕೆ ಸಾಮರ್ಥ್ಯ ಆಗಿದೆ. ಹಲೋ, ನೀವು ನನ್ನ ಜೊತೆ ಇದ್ದೀರಾ? God will turn the situations. ನಿನ್ನಿಗೆ ವಿರುದ್ಧವಾಗಿ ಮಾಡಿರುವ ಎಲ್ಲ ಪರಿಸ್ಥಿತಿಗಳು, ಎಲ್ಲ ವಾತಾವರಣಗಳನ್ನು ಬದಲಾಯಿಸೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇದೆ ಎಂದು ನಂಬುವವರು ಯಾರಾದರೂ ಇದ್ರೆ ಸೈತಾನನ ತಲೆಗೆ ಕೆಂಡ ಸುರಿಯಾಗೆ ಸ್ತೋತ್ರ ಹೇಳ್ರಿ. ಯೋಬನ ಪರಿಸ್ಥಿತಿ ಅದಗೆಟ್ಟೋಗಿತ್ತು. ಎಂತ ಹೇಳಿದ್ರು, ಈಗಲಾದರೂ ಆ ದೇವರನ್ನ ದೂಷಣೆ ಮಾಡಿ ಸಾಯಿ ಮನುಷ್ಯ ಅಂತ. ಯೋಬನ ಗೊತ್ತು, ಈ ಪರಿಸ್ಥಿತಿನ ಚೇಂಜ್ ಮಾಡಕ್ಕೆ ನನ್ನ ದೇವ್ರಿಗೆ ಆಗುತ್ತೆ. ಅವನ ಬಾಯಿಂದ ಒಂದು ಮಾತು ದೋಷವಾಗಿ ಹೊರಡಲಿಲ್ಲ. ಅದರಿಂದ 42ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಅವನ ಮೊದಲನೇ ಸ್ಥಿತಿಗಿಂತ ಅವನ ಅಂತ್ಯ ಸ್ಥಿತಿಯು ಉತ್ತಮವಾಗಿತ್ತು, ಶ್ರೇಷ್ಠವಾಗಿತ್ತು. ಹಲ್ಲೆಲೂಯ. ಪರಿಸ್ಥಿತಿ ನೋಡಿ ಮಣೆ ಹಾಕಬೇಡ. ಪರಿಸ್ಥಿತಿಗೆ ನೀನು ಅಲ್ಲಲ್ಲಿ ತೀರ್ಮಾನ ತಗೊಂಬೇಡ. ದೇವರ ವಾಕ್ಯದ ಪ್ರಮಾಣದಲ್ಲಿ ದೇವರ ಉದ್ದೇಶ ನೆರವೇರೋದು ಕನಕ ನೀನಲ್ಲಿ ವೆಯ್ಟ್ ಮಾಡೋ. ದೇವರು ನಿನಗಾಗಿ ಅತ್ಯುತ್ತಮವಾದ ಸಿದ್ಧ ಮಾಡಿದ್ದಾನೆ. ದೇವರು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಸಿದ್ಧ ಮಾಡಿ ಇಟ್ಟಿರುವುದನ್ನು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಆ ಭಾವನೆಯನ್ನು ಹುಟ್ಟಲಿಲ್ಲ. ಯೋಸೇಫನಿಗೆ ವಿರುದ್ಧವಾಗಿ ಎಲ್ಲ ಪರಿಸ್ಥಿತಿಯು ವಿರುದ್ಧವಾಗಿತ್ತು. ಬಟ್ ಸ್ಟಿಲ್ ಹಿ ವೇಟೆಡ್. ಅವನಿಗೆ ಗೊತ್ತು, ನನ್ನನ್ನು ಕರೆದವನ ಉದ್ದೇಶ ಬೇರೆ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಸಹೋದರರು ಅವನಿಗೆ ದೋಷವಾಗಿ ಮಾಡಿದ್ರು, ಆದರೆ ಅದೆಲ್ಲ ಅವನಿಗೆ ಒಳ್ಳೆಯದಾಯಿತು ಅಂತ. ಆಮೇಲೆ ದಾನಿಯೇಲನಿಗೆ ವಿರುದ್ಧವಾಗಿ ಮಾಡಿದ್ದದು, ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ವಿರುದ್ಧವಾಗಿ ಮಾಡಿದ್ದು, ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿದನು. ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ನೀನು ದೇವರ ಉದ್ದೇಶಕ್ಕೆ ಮಣಿತೀಯ, ಅಲ್ಲಿ ನಿನ್ನ ಬುದ್ಧಿ ಕೆಲಸ ಮಾಡಬಾರ್ದು. ಕೆಲವೊಮ್ಮೆ ನೋಡ್ರಿ, ಕೆಲವೊಮ್ಮೆ ಈ ನಮ್ಮ ಬುದ್ಧಿ ಎಷ್ಟು ಅಂದರೆ, ಈ ಬಿಲಾಮನು ಬಾಲಾಕ್ ರಾಜನನ್ನು ಆಶೀರ್ವಾದ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕತ್ತೆ ಹೇಳುತ್ತೆ ಬೇಡ ಕಳ್ಳ ಅಂತ. ಕತ್ತೆಗೆ ಪರಿಜ್ಞಾನ ಇದೆ, ಇವನಿಗಿಲ್ಲ. ಸ್ತೋತ್ರ.
Sometimes you will miss the Kairos moment. ಅನೇಕರನ್ನು ನೋಡಿದ್ದೀನಿ. ಅನೇಕರ ಜೀವನದಲ್ಲಿ ನಾನು ಹೇಳಿದ್ದೀನಿ, ಡೋಂಟ್ ಗೋ, ಅಲ್ಲಿಗೆ ಹೋಗಬೇಡ, ಇದು ದೇವ್ರ ಚಿತ್ತ ಅಲ್ಲ, ಬೇಡ, ಕಷ್ಟನ ಸುಖನೋ ಇಲ್ಲೇ ಇರು. ಸ್ವಲ್ಪ ನೋಡ್ಬಿಟ್ಟು ಅವರು ಹೇಳಿದ್ರೆ ಕೇಳಿದ್ರೆ ಹೋಗ್ಬಿಡ್ತಾರೆ. ಆಗ ಹಸಿರಾಗಿರುತ್ತೆ, ಗ್ರೀನ್ ಆಗಿರುತ್ತೆ, ಆಮೇಲೆ ಅದು ಸೋದಮ್ ಗೊಮೋರ್ ಆಗಿರುತ್ತೆ. ಲೋಟನ್ ಮಾಡಿದಂಗೆ, ಲೋಟ ನೋಡಿದಾಗ ಎಲ್ಲ ಹಸಿರಾಗಿತ್ತು, ಆಯ್ಕೆ ಮಾಡ್ಕೊಂಬಿಟ್ಟ. ಆದರೆ ಆಮೇಲೆ ಅದು ಸೋದಮ್ ಗೊಮೋರ್ ಆಯಿತು, ಎಲ್ಲ ನಷ್ಟ ಆಯಿತು, ಅವನಿಗೆ ಜೀವನ ನಷ್ಟ ಆಯಿತು. ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ಕಷ್ಟನ ಸುಖನ ದೇವರು ನಿನ್ನನ್ನು ನೇಮಕ ಮಾಡಿ ಅಲ್ಲಿಗೆ ಬಿಟ್ಟಿದ್ರೆ, ಆ ಜಾಗಕ್ಕೆ ತಂದಿದ್ರೆ, ಒಂದು ಸೇವೆ ಕೊಟ್ಟಿದ್ರೆ, ಒಂದು ವರ ಕೊಟ್ಟಿದ್ರೆ, ಒಂದು ಅಭಿಷೇಕ ಕೊಟ್ಟಿದ್ರೆ, ಅದರ ಮೂಲಕ ನಿನ್ನ ಅಭಿಷೇಕ ಬೆಳೆಯುತ್ತೆ. ದಟ್ ಈಸ್ ದ ಪರ್ಪಸ್ ಆಫ್ ಗಾಡ್. ಅದು ದೇವರ ಚಿತ್ತ. ಕೆಲವೊಮ್ಮೆ ಸಿಚುವೇಶನ್ಗಳ ಬದಲಾವಣೆ ಆಗಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಆಗಲ್ಲ. ಯಾಕಾಗಲ್ಲ? ದೇವರು ಸಿಚುವೇಶನ್ ಅಲ್ಲ ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತಾ ಇರೋದು, ನಿನ್ನನ್ನು ಬದಲಾವಣೆ ಮಾಡೋಕ್ಕೆ. ನೀನು ಬದಲಾವಣೆ ಆದರೆ ಸಿಚುವೇಶನ್ ಬದಲಾವಣೆ ಆಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಗಾಡ್. ದೇವರ ಉದ್ದೇಶ, ಸೈತಾನನ ಉದ್ದೇಶ. ದೇವರ ಉದ್ದೇಶ ನಿನ್ನ ಮೇಲೆ ನಿನಗೆ ಮರಣ ಅಲ್ಲ, ನಿನಗೊಂದು ಉತ್ತಮ ಭವಿಷ್ಯ, ನೆಕ್ಸ್ಟ್ ಜನ್ರೇಷನನ್ನು ಅಭಿಷೇಕ ಮಾಡುವಂಥದ್ದು. ಆಮೇಲೆ ಅದಕ್ಕಾಗಿ ಸಿದ್ಧರಾಗೋಣ. ಎದ್ದು ನಿಂತ್ಕೊಟ್ರು. ಒಂದೇ ಒಂದು ಮಾತು, ದೇವರೇ, ನನಗೆ ಸಿಕ್ಕಿರೋ ಚಾನ್ಸು ಎಲ್ಲೂ ಮಿಸ್ ಆಗಬಾರ್ದು. ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಲಿ. ಆ ಟೈಮಲ್ಲಿ ನಿನಗೆ ಇಕ್ಕಟ್ಟು ಅನಿಸ್ಬೋದು, ಕಷ್ಟ ಅನಿಸ್ಬೋದು. ಆ ಟೈಮಲ್ಲಿ ನಿನಗೆ ದೇವರು ನಮ್ಮಿಷ್ಟ ಕೇಳಲ್ಲ ಕ್ರಿಯೆ ಮಾಡೋದು. ದೇವರ ಚಿತ್ತ, ದೇವರ ಉದ್ದೇಶ ಇವತ್ತ ದೇವರ ಕೈಯಲ್ಲಿ ಒಪ್ಪಿಸ್ಕೊಡ್ರಿ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ಎಷ್ಟು ಜನ ಹೇಳ್ತೀರಾ, ನನ್ನ ಚಿತ್ತವಲ್ಲಪ್ಪ, ನಿನ್ನ ಚಿತ್ತ ನೆರವೇರಲಿ.